ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಸ್ವಾಗತಿಸುವಂತಹ ಭಾಗ್ಯ ನನ್ನದಾಗಿದ್ದು, ಸಮಯದ ಅಭಾವ ಇರುವುದರಿಂದ ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳನ್ನು ಪರಿಚಯಿಸುತ್ತಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ದೀಪಕ್ ತಿಮ್ಮಯ್ಯ ಸರ್ ಅವರು ಖ್ಯಾತ ಮಾಧ್ಯಮ ತಜ್ಞರು, ಪತ್ರಕರ್ತರು, ಚಿಂತಕರು, ಬರಹಗಾರರಾಗಿದ್ದಾರೆ. ಹಾಗೆ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದು, ಇವರು ಓರ್ವ ಶಿಕ್ಷಕ ತಜ್ಞರು, ತರಬೇತುದಾರರು ಹಾಗೂ ಆಪ್ತ ಸಮಾಲೋಚಕರಾಗಿದ್ದಾರೆ. ಇವರು ಇಡೀ ದೇಶದಲ್ಲೇ ಥಿಯೇಟರ್ ಇನ್ ಕ್ಲಾಸ್ ರೂಮ್ ಟೀಚಿಂಗ್ ಎಂಬ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ್ದಾರೆ. ಇವರು 1000ಕ್ಕೂ ಹೆಚ್ಚು ಶಿಕ್ಷಕರಿಗೆ ತರಬೇತಿಯನ್ನು ಸಹ ನೀಡಿದ್ದಾರೆ. ಹಾಗೆಯೇ 70ಕ್ಕೂ ಹೆಚ್ಚು ಶಾಲೆಗಳ ಸಲಹೆಗಾರರಾಗಿ ಸಹ ಕೆಲಸವನ್ನ ಮಾಡಿದ್ದಾರೆ. ಇವರು 2015ರಲ್ಲಿ ಆರಂಭಿಸಿದಂತಹ ವರ್ಬಟಲ್ ಎನ್ನುವ ಒಂದು ಸಂಸ್ಥೆ ಜ್ಞಾನಾರ್ಜನೆ ಮತ್ತು ವಿಚಾರ ವಿನಿಮಯಕ್ಕೆ ಅತ್ಯುತ್ತಮವಾದ ವೇದಿಕೆ ಎಂದು ದೇಶಾದ್ಯಂತ ಹೆಸರುವಾಸಿಯಾಗಿದೆ, ಒಂದು ಪ್ರಖ್ಯಾತಿಯನ್ನು ಪಡೆಯುತ್ತಿದೆ. 16,000 ವಿದ್ಯಾರ್ಥಿಗಳಲ್ಲಿ ವಿಚಾರ ಮಂಡನೆ ಶಕ್ತಿಯನ್ನು ವೃದ್ಧಿಸಿದೆ. ಹಾಗೆಯೇ ಪ್ರಜಾತಂತ್ರದ ಮೌಲ್ಯಗಳನ್ನು ಸಹ ಈ ಸಂಸ್ಥೆ ಮೂಡಿಸುತ್ತಿದೆ. ವಾಕ್ಪಟುತ್ವದ ಬಗ್ಗೆ ವರ್ಬಟಲ್ ಮೂಲಕ ವಿದೇಶಗಳಲ್ಲೂ ಸಹ ತರಬೇತಿಯನ್ನು ನೀಡಿರುವಂತಹದ್ದು ಹೆಗ್ಗಳಿಕೆ ದೀಪಕ್ ತಿಮ್ಮಯ್ಯ ಸರ್ ಅವರದ್ದು. ಹಾಗೆಯೇ ಇವರು ಆಸಕ್ತಿ ವಿಚಾರಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ರಂಗಭೂಮಿ, ಟಿವಿ ಧಾರಾವಾಹಿಗಳಲ್ಲಿಯೂ ಅಭಿನಯಿಸಿರುವ ದೀಪಕ್ ತಿಮ್ಮಯ್ಯ ಅವರು ನಾಟಕಕಾರ ಹಾಗೂ ಹಾಡುಗಾರರು ಸಹ ಅವರು. ಇವರು 100 ಸಾಹಿತ್ಯಗಳನ್ನು ಸಹ ನಿರ್ಮಿಸಿದ್ದಾರೆ. ಹಾಗೆಯೇ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಪತ್ರಿಕೆಗಳಲ್ಲಿ 10 ಲೇಖನಗಳನ್ನು ಬರೆದಿದ್ದು, ಇವರು 2 ಭಾಷೆಗಳಲ್ಲೂ ಸಹ 16 ಕಾರ್ಯಕ್ರಮವಾಗಿದೆ. ಹಾಗೆಯೇ ಕರ್ನಾಟಕ ಟಿವಿ ಲೋಕದಲ್ಲಿ ಮೊದಲ ಬಾರಿಗೆ ಇಂಗ್ಲಿಷ್ ಸಂದರ್ಶನ ಕಾರ್ಯಕ್ರಮವನ್ನು ಆರಂಭಿಸಿಕೊಟ್ಟು ಖ್ಯಾತಿಯೂ ಸಹ ಕೂಡ ದೀಪಕ್ ತಿಮ್ಮಯ್ಯ ಅವರದ್ದೇ ಆಗಿದೆ. ಹಾಗೆ ಒಬ್ಬ ಸಂಪಾದಕರಾಗಿ ಸಹ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕಾ ಸಮೂಹದೊಂದಿಗೆ ಕೆಲಸ ಮಾಡಿದಂತಹ ಅನುಭವ ಸಹ ಸರ್ ಅವರಿಗಿದೆ. ಹಾಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ದೀಪಕ್ ಸರ್ ಅವರಿಗೆ ಸಂದರ್ಭದಲ್ಲಿ ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತವನ್ನು ಬಯಸಬೇಕಂತ ನಾನು ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವಂತಹ ಪರಿಚಿತರಾಗಿರುವಂತಹ ಹಾಗೂ ನಮ್ಮ ನಂದಿಹಳ್ಳಿಯ ಹಿರಿಯ ಪ್ರಾಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ರುದ್ರಮುನಿ ಸರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ, ಸಮೂಹ ಶಕ್ತಿಯ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪ್ರೊಫೆಸರ್ ರುದ್ರಪ್ಪ ಸರ್ ಅವರು ಹೂಗುಚ್ಛ ನೀಡುವುದರ ಮುಖಾಂತರ ಸ್ವಾಗತವನ್ನು ಹಾಗೂ ನಮ್ಮ ನೆಚ್ಚಿನ ನಿರ್ದೇಶಕರಾಗಿರುವಂತಹ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ವೆಂಕಟೇಶ್ ಸರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ, ಸಮೂಹ ಶಕ್ತಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪ್ರೊಫೆಸರ್ ಶರತ್ ಕುಮಾರ್ ಸರ್ ಅವರು ಹೂಗುಚ್ಛ ನೀಡುವುದರ ಮುಖಾಂತರ ಸ್ವಾಗತವನ್ನ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ದೇವರಾಜ್ ಪೋತಲಕಟ್ಟಿ ಸರ್ ಅವರು ಸಮೂಹ ಶಕ್ತಿಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿದ್ದಾರೆ. ಇವರಿಗೂ ಸಹ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಕಾಮರ್ಸ್ ವಿಭಾಗದ ಸಂಯೋಜಕರಾದ ಶ್ರೀ ಮುಬಾರಕ್ ಅವರು ನಮ್ಮ ಪಿಜಿ ಸೆಂಟರ್ನ ಬೋಧಕ ವರ್ಗದವರು ಹಾಗೆ ಬೋಧಕೇತರ ಸಿಬ್ಬಂದಿ ವರ್ಗದವರು ಸಹ ಇದ್ದಾರೆ. ಅವರಿಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಹಾಗೂ ಕಣ್ಮಣಿಗಳಾದ ತಮ್ಮೆಲ್ಲರಿಗೂ, ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿಗಳು ಆಗಿರುವಂತಹ ವಿ.ಎ. ಚೌಡಪ್ಪ ಸರ್ ಅವರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತ ಕೊಡಬೇಕಾಗಿ ನಮ್ಮ ಕೊಲೀಗ್ ಆಗಿರುವಂತಹ ಡಾಕ್ಟರ್ ನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಸಹೋದರಿ ಹಾಗೂ ಬೋಧಕ ಮತ್ತು ಬೋಧಕೇತರ ಶಿಕ್ಷಕರೇ, ಪ್ರೊಫೆಸರ್ಗಳೇ, ನಾವು ಸಮೂಹ ಶಕ್ತಿ ಬಗ್ಗೆ ಸ್ವಲ್ಪ ಹೇಳಕ್ ಇಷ್ಟಪಡ್ತೀವಿ.
this function, Sri Deepak Timaya, the Director of the PG Center, Professor Venkaya, Student Welfare Officer, and Coordinator of the Economic Department, Sri Chaudappa, the local organizer of this function, Mr. Devraj, invitees, my dear colleagues, and dear student friends, the youth. In fact, this program has been organized to inspire, motivate, and also encourage the students. At the outset, I congratulate and also thank Mr. Devraj for initiating to organize this function in this PG Center campus, and I am confident that this program will inspire the student of this center. You know that youth are the backbone of the nation, and always we see that they should have self-confidence, they have to develop, and also the positive attitude, boldness, and aspect, including politics also, how we used to debate and also make the politicians to say something, and also how we used to fix them in a trouble while discussion. So we are very happy and lucky that we have Mr. Timaya, and I am confident that this function will inspire you people to ಸಂವಾದ. ಈ ಸಂವಾದ ಕಾರ್ಯಕ್ರಮವನ್ನು ಶ್ರೀ ದೀಪಕ್ ತಿಮ್ಮಯ್ಯ, ಖ್ಯಾತ ಮಾಧ್ಯಮ ತಜ್ಞರು, ಹಿರಿಯ ಪತ್ರಕರ್ತರು ಹಾಗೂ ಸಂವಹನ ಕೌಶಲ್ಯ ತರಬೇತಿದಾರರು ಶ್ರೀ ವೆಂಕಯ್ಯ ಅವರೇ, ಉದ್ಘಾಟನೆ ಮಾಡಿರ್ತಕ್ಕಂಥ ಅವರೇ, ದೇವರಾಜ್ ಅವರೇ, ಅವರೇ, ನಮ್ಮದು ಹೆಚ್ಚಿನ ಇದ್ದೇವೆ. ಯಾವ ಭಾಷೆ ಮಾತಾಡಬೇಕು? ಇಂಗ್ಲೀಷಾ ಕನ್ನಡನ? ಸ್ವಲ್ಪ ಕನ್ನಡ ಜಾಸ್ತಿ ಮಾತಾಡಿದ್ರೆ ಅಭ್ಯಾಸ ಆಗ್ಬೋದು, ಮಾತಾಡ್ಬೇಕು. ಅದಕ್ಕೊಂದು ಆಶ್ಚರ್ಯಕರ ವಿಚಾರ, ಯಾವಾಗ ಹೇಳ್ತಿರ್ತೀನಿ ಜನರಿಗೆ, ಭಾಷೆಯನ್ನ ನಿಜವಾಗ್ಲೂ ಕಷ್ಟಪಟ್ಟು ಕಲಿಬೇಕಾ ಅಲ್ಲ ಇಷ್ಟಪಟ್ಟು ಕಲಿಬೇಕಾ? ನಾನು ಹೇಳೋದೇನು ಅಂತಂದ್ರೆ, ಈಗ ಉದಾಹರಣೆಗೆ ನಾನು ಕನ್ನಡ ಭಾಷೆ ಕಲಿಲಿಕ್ಕೆ ಶುರು ಮಾಡಿದ್ದು 3ನೇ ಕ್ಲಾಸಿಂದ ಅನ್ಸುತ್ತೆ, ಬರೀ 10ನೇ ಕ್ಲಾಸ್ ತನಕ ಮಾತ್ರ. ಒಂದು ವಿಷಯವಾಗಿ ನಾನು ಕನ್ನಡದಲ್ಲಿ ಒಂದು ಪುಸ್ತಕ ಬರೀತಾ ಇದ್ದೀನಿ, ಅದೇ ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ಯಾವುದೇ ವಿಚಾರವನ್ನು ಕೂಡ ನಾವು ಕಷ್ಟಪಟ್ಟು ಮಾಡಬೇಕು ವಿನಃ ಯಾವ ಕಷ್ಟಕ್ಕೆ ಮಾಡಬಾರದು ಅಂತ. ನೀವು ಚಪ್ಪಾಳೆ ತಟ್ಟುವಾಗ ಒಂದು ಜ್ಞಾಪಕ ಬರ್ತದೆ, ಎಷ್ಟು ಪ್ರಸ್ತುತವೋ ಗೊತ್ತಿಲ್ಲ, ಆದರೂ ಹೇಳಬೇಕಾಗ್ತದೆ. ಚೋ ರಾಮಸ್ವಾಮಿ ಅಂತಕ್ಕಂಥ ಬಹಳ ದೊಡ್ಡ ಒಬ್ಬ ರಾಜಕೀಯ ವಿಶ್ಲೇಷಕ, ಇತ್ತೀಚೆಗೆ ತಿಳ್ಕೊಂಡು, ಅದು ನಮ್ಮ ಜಯಲಲಿತಾ ತೀರ್ಕೊಂಡ ಅದೇ ಸಂದರ್ಭದಲ್ಲಿ. ಅವರು ಬಹಳ ದೊಡ್ಡ ವಿಶ್ಲೇಷಕ, ಬೋಳ್ತಾರೆ, ಒಂದು ಚೂರು ಕೂಡ ಕೂದಲಿಲ್ಲ. ಅವರು ಈಗ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು, ಸೆಂಡ್ ಆಫ್. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವು ಮಂದಿ ಇಂಜಿನಿಯರ್ಗಳಾಗ್ತೀರಾ ಅಂತ ಎಲ್ಲ ಚಪ್ಪಾಳೆ. ನಿಮ್ಮಲ್ಲಿ ಕೆಲವು ಮಂದಿ ಡಾಕ್ಟರ್ಸ್ ಆಗ್ತೀರಾ, ಎಲ್ಲ ಚಪ್ಪಾಳೆ. ಇನ್ನು ನಿಮ್ಮಲ್ಲಿ ಕೆಲವು ಮಂದಿ ನಾಯಕರುಗಳಾಗ್ತೀರಾ, ಎಲ್ಲ ಚಪ್ಪಾಳೆ. ಇನ್ನು ಉಳಿದವರು ಬರೀ ಚಪ್ಪಾಳೆ ತಟ್ಟಾನೆ ಹೋಗ್ತೀರ. ನನಗೆ ಬಹಳ ಇಷ್ಟ ಇರೋ ಒಂದು ಕತೆ, ಅದೇ ನಮ್ಮ ಒಂದು ಬಹಳ ದೊಡ್ಡ ಒಂದು ದುರಂತ ಕೂಡ. ಯಾಕಂದ್ರೆ ಚಪ್ಪಾಳೆ ಅರ್ಥ ಅನುಮೋದನೆ ಅಂತ, ಎಲ್ಲರಿಗೂ ಅನುಮೋದನೆ ಮಾಡಿಬಿಟ್ರೆ ಬಹಳ ದೊಡ್ಡ ಕಷ್ಟ. ನಮ್ಮ ದೇಶ ಕೆಲವೊಮ್ಮೆ ಕೇಳಬೇಕಾಗ್ತದೆ, ದೇವರು ಚಪ್ಪಾಳೆ ತಟ್ಟಿ ಅಂತ, ಆದರೆ ಮನಸ್ಸಲ್ಲಿ ಚಪ್ಪಾಳೆ ತಟ್ಬಿಡ್ತಾರೆ. ಅವರ ನಾಯಕರುಗಳು, ಸಿನಿಮಾ ಸ್ಟಾರ್ಗಳು, ಬೇರೆಯವರೆಲ್ಲ ಹೇಳಿದಾಗ ಯಾಕೆ ಅಂತ ಊರಿಗೆ ಅಂದ್ರೆ ನಾನು ಗೆಳೆ ಇರಲಿಲ್ಲ ಹಿಂದೆ ಎಲ್ಲ. ಮತ್ತೆ ಆ ನಂತರ ಸಣ್ಣೂರು ಯಾವುದಕ್ಕಾಗಿ ಪ್ರಖ್ಯಾತವಾಯಿತು, ಕುಖ್ಯಾತವಾಯಿತು ಎಲ್ಲ ನಮ್ಗೆ ಗೊತ್ತಿದೆ. ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ಇಷ್ಟೇ, ನಮ್ಮ ದೇಶದ ಭವಿಷ್ಯ ನಮ್ಮ ಯುವಕರ ಕೈಯಲ್ಲಿ, ಕಾಲಲ್ಲಿ ಇದೆಲ್ಲ ಹೇಳ್ತೀವಿ. ಆದರೆ ಅದರ ಅರ್ಥ ಏನು ಅಂತ ನಾನು ಬಹಳಷ್ಟು ಯೋಚನೆ ಮಾಡ್ತೀನಿ. ಯಾಕಂದ್ರೆ ನಾನು ಕಣ್ಣೀಗ ಹೋಗೋದು ಜನ ಅಂತ ಇದ್ರು, ನಿಮ್ಮ ಕೈಯಲ್ಲಿ ನಿಮ್ಮ ದೇಶ ಇದೆ, ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ, ಕಾಣ್ತಾನೂ ಇಲ್ಲ ನನಗೆ. ನಮ್ಮ ದೇಶದಲ್ಲಿ ಅನೇಕ ಮಂದಿಯ ಕೈಯಲ್ಲೂ ನಿಜವಾಗ್ಲೂ ದೇಶ ಇಲ್ಲ. ದೇಶ ಇನ್ನೂ ಇರೋ ಕೈಯಲ್ಲೇ ಇರೋದು, ಇನ್ನು ಬೇರೆಯವ್ರ ಕೈಗೆ ಬಂದಿಲ್ಲ. ಊಟ ಇಲ್ಲ ಇದ್ರೆ ನೀವು ನನ್ನ ಲೈಫನ್ನು ಕಲ್ ಮಾಡ್ತಿದ್ದೀರ, ಇಲ್ಲಿ ಅವ್ರಿಗೆ ಕಷ್ಟ ಆಗ್ತದೆ. ಭಾಳ
ನಮ್ಮಲ್ಲಿ ಭೌತಿಕತೆ ಕೊರತೆ ಇಲ್ಲ, ನಮ್ಮಲ್ಲಿ ಚಿಂತನೆ ಕೊರತೆ ಇಲ್ಲ, ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆ ಇಲ್ಲ. ನಮ್ಮಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ ಅಂದರೆ ಮನಸ್ಥಿತಿ. ಈಗ ನಾನು ಅದೇ ಅಂತ ಇದ್ದೆ, ನಾನು ಐಬಿಗೆ ಹೋಗಿದ್ದೆ. ಇಲ್ಲಿ ನಾನು ಹೋದಾಗಲೇ ನಾನು ಅಂದ್ಕೊಂಡಿರ್ತಿದ್ದೆ, ಇಲ್ಲಿ ಬಂದಿರ್ತದೆ ಏನೋ ಟೈಲ್ಸ್ ಎದ್ದಿರ್ತದೋ, ಬಾಗಿಲು ಮುರಿದಿರ್ತದೋ, ಟಾಯ್ಲೆಟ್ ಕಪ್ಪಿರ್ತದೋ, ಅದನ್ನೇ ಸರ್ಕಾರಿ ಕಟ್ಟಡ ಅಂತ ಅದನ್ನು ಕೇಳೋದೇ ಹೇಳ್ಬಿಟ್ಟು. ಸೊ ಕಳಪೆ ಹೇಳಿದ್ರೆ ಅದು ಸರ್ಕಾರಿ ಅನ್ನೋದು. ನಾನು ಅದಕ್ಕೆ ಅಂತಿದ್ದೆ, ನಮ್ಮ ದಲಿತ ಸಮುದಾಯದಿಂದ ಬಂದಿರ್ತಕ್ಕಂಥ ಕೆಲವೊಂದೆಲ್ಲ ನೀವೆಲ್ಲ ಪಿಕ್ಚರ್ಗಳಲ್ಲೆಲ್ಲ ನೋಡಿರ್ಬೋದು. ನಾನು ಇನ್ನೊಂದು ಬಹಳ ಆಶ್ಚರ್ಯಕರ, ಅವರು ಊಟ ಮಾಡ್ತಕ್ಕಂಥದ್ದು ಏನು ಸ್ಪೆಷಲ್ ಅಥವಾ ನಮಗೆ ಸಾಂಬಾರು ಮಸಾಲೆ ತಿನ್ನಲ್ಲ, ಅದಕ್ಕಾಗಿ ಆಗಿರ್ಬೋದು ಏನೋ ಗೊತ್ತಿಲ್ಲ. ನಾನು ಒಂದು ದಿವಸ ನಾನು ಚೆಕ್ ರಿಪಬ್ಲಿಕ್ ನಾನು ಇಂಥ ಒಂದು ಸ್ಟೂಡೆಂಟ್ ಒಂದು ಕಮ್ಯುನಿಟಿಯಲ್ಲಿ ಇರ್ಬೇಕಂದ್ರೆ ಅಲ್ಲಿ ಒಂದು ಟಾಯ್ಲೆಟಿಗೆ ನಾನು ಹೋಗ್ಬೇಕಾದ್ರೆ ಭಾಳ ದೊಡ್ಡ ಟಾಯ್ಲೆಟ್. ಅಲ್ಲಿ ನನಗೆ ಅಲ್ಲ 4-5 ಜನ, ಒಬ್ಬ ಸ್ನಾನ ಮಾಡ್ತಿದ್ದ, ಒಬ್ಬ ಹಂಗುಚ್ತಾ ಇದ್ದ, ಇನ್ನೊಬ್ಬ ಟಾಯ್ಲೆಟ್ಗೆ ಹೋಗ್ತಾ ಇದ್ದ. ಆದ್ರೆ ಆ ರೂಮಲ್ಲಿ ಒಂಚೂರು ವಾಸನೆ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ನಮ್ಮ ದೇಶದಲ್ಲಿ ಆಗೋಗ್ಬಿಟ್ಟಿದ್ರೆ 3 ದಿನ ನಾನು ಆಸ್ಪತ್ರೆಗೆ ಇಡ್ಬೇಕಾಗಿತ್ತು. ಒಂದೇನು ಅಂತ ಹೇಳಿದ್ರೆ ನಮಗೆ ಬಹಳಷ್ಟು ಇದು ನನ್ನ ಕೆಲಸ ಅಲ್ಲ ಅಂತಕ್ಕಂಥ ಒಂದಿದೆ. ಈ ವಿದೇಶದಲ್ಲಿ ಹಾಗಲ್ಲ. ಯಾಕಂದ್ರೆ ನಾನು ಒಬ್ಬ ಇಟಲಿಗೆ ಹೋಗಿದಾಗ ಅಲ್ಲಿ ರಾತ್ರಿ ಏನು ಮಾಡಿದ್ರು, ಅಲ್ಲಿ 4 ಕಿಲೋಮೀಟರ್ ಇದು ಏರ್ ಕಂಡೀಷನ್ ಇರಲ್ಲ ಅಂತ. ನಾವು ಭಾರತದಿಂದ ಹೋದವರಿಗೆಲ್ಲ ಸ್ವಲ್ಪ ನಾವು ಭಾಳ ಬೇಸಿಗೆ ಆಗೋದು ಕೂಲರ್ ಇದೆ. ಆ ಕೂಲರ್ ನೀರು ಬಂದ್ಬಿಟ್ಟು ಮನೆ ಹಿಂಗ್ಸಿ ಹೊಡೆದು 60 ವರ್ಷ ಇರ್ಬೋದು. ನಾನು ಏನು ಹಿಂಗಾಯ್ತಲ್ಲ ಹೇಳಿದ ತಕ್ಷಣ ಅವ್ರು ಹೋಗ್ತು ಒಂದು ಕೊಟ್ಟು ವರ್ಷಕ್ಕೆ ಶುರು ಮಾಡಿದ್ರು ಅಷ್ಟೇ. ಮನೆ ಮಾಲೀಕ ಹೇಳಿದ್ರೆ ರಿಕ್ಷಾಡ ಗೆಸ್ಟ್ ಹೌಸ್ ನಮ್ಮಲ್ಲಿ ಹಂಗಲ್ಲ. ಇಮಿಡಿಯೇಟ್ಲಿ ಯಾರು ಈ ಕೆಲಸ ಕೊಡ್ಲಿಕ್ಕೆ ಆಗ್ತದೆ ನೋಡ್ತಾರೆ. ಈ ದೇಶದ ಸಮಸ್ಯೆ ಆಗಿರೋದೇ ಅದು ಬಹಳ ದೊಡ್ಡ ಸಮಸ್ಯೆ ಅಂತ. ಯಾರ ಕೈಲಿ ಮಾಡಿಸ್ಬೋದು, ಯಾರನ್ನ ಹೊಣೆಗಾರರನ್ನ ಮಾಡ್ಬೋದು, ಯಾರನ್ನ ಜವಾಬ್ದಾರ ಮಾಡೋದು. ನಾನು ಇರೋದು ಬರೀ ಟೀಕೆ ಮಾಡಲಿಕ್ಕೆ ಮತ್ತೆ ತಪ್ಪಿಕೊಂಡಿದ್ದಕ್ಕೆ ಮತ್ತೆ ಬಹಳ ದೊಡ್ಡ ಒಂದು ಸಮಸ್ಯೆ ನಮ್ಮಲ್ಲಿ. ಈಗ ರಾಜಕಾರಣಿ ಯಾರು ಬೇಕಪ್ಪ ನೀವು ನಾನು ಅಂತ ಇದೆ ಸಂತೋಷ್ ಹೆಗ್ಡೆ ಬಗ್ಗೆ ಮುಚ್ಚುಮರೆ ಆಗಿದ್ದೆಲ್ಲ ಬೇರೆನವ್ರು ಮಾತಾಡಿರ್ತಕ್ಕಂಥ ಸಂತೋಷ್ ಹೆಗ್ಡೆ ಬಹಳ ನನಗೆ ಹೊಸ ಸ್ನೇಹಿತ. ನಾನು ಮಾತಾಡ್ತಿದ್ದಾಗ ಅವ್ರ ಜೊತೆ ಅಂತ ನೀವು ಇಷ್ಟೆಲ್ಲ ಹೇಳ್ತೀರಲ್ಲ, ನಿಮಗೆಲ್ಲ ಇಷ್ಟೊಂದು ವಿಚಾರಗಳು ಹೋಗ್ತೀರ, ಭಾಳ ಚೆನ್ನಾಗಿ ಮಾತಾಡ್ತೀರ, ನೀವು ಕಾಲೇಜು ಸ್ಕೂಲ್ಗಳಿಗೆಲ್ಲ ಹೋಗ್ತೀರಾ, ನೀವು ರಾಜಕಾರಣದಲ್ಲಿ ಏನಾದರೂ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ಜನರು ಓದಿದ್ರೆ ಇದೆಲ್ಲ ಅದು ಬೇಡ ಅಂತ. ಯಾತಕ್ಕಾಗಿ? ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ರೆ ನಾನು ಹೇಳೋದು, ನಾನು ಪ್ರತಿಮಾ ಆಗಿರ್ಬೋದು, ಸಂತೋಷ್ ಹೆಗ್ಡೆ ಆಗಿರ್ಬೋದು, ಹಿರೇಮಠ ಸಾಹೇಬರು ಆಗಿರ್ಬೋದು, ಬೇರೆಯವರು ಆಗಿರ್ಬೋದು, ನಮಗೆಲ್ಲ ಏನಾದ್ರು ಒಳ್ಳೆ ಕೆಲಸ ಅಂತ ಮಾಡಿಕೊಂಡು ಸ್ವಲ್ಪ ಒಳ್ಳೆ ಹೆಸರು ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಅದಕ್ಕೆ ಕೈ ಕೆಸರು ಮಾಡ್ಕೊಳ್ಳೋದು ಮಾತ್ರ ನಮ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಮೊದಲು ರಾಜಕಾರಣದಲ್ಲಿ ಇರಬೇಕು ಅಂತಂದ್ರೆ ನಾವು ಟೀಕೆಗಳಿಗೆ ನಾವು ಬಲಿಯಾಗ್ತೀವಿ. ಟೀಕೆಲ್ಲ ಆಗೋದಿಲ್ಲ ಅಂತ ಅದಕ್ಕೆ ಪಬ್ಲಿಕ್ ಲೈಫ್ ಅಂದ್ರೆ ಪಬ್ಲಿಕ್ ಪರ್ಸನ್ ಅಂತ. ಪಬ್ಲಿಕ್ ಅಂದ್ರೆ ಎಲ್ಲರೂ ಸೇರಿರ್ತಕ್ಕಂಥ ವ್ಯಕ್ತಿ ಅವ್ರು ಮಾಡೇ ಮಾಡ್ತಾರೆ. ದೇಶ ಕಟ್ಟತಕ್ಕಂಥ ಕೆಲಸ ಅಂತ ಕಟ್ಟೋ ಕೆಲಸ ಅಂತಂದ್ರೆ ಕೈ ಕೆಸರು ಮಣ್ಣು ಎಲ್ಲ ಹಾಗೆ ಆಗ್ತದಲ್ವಾ. ಹೆಸರು ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಕಟ್ಟೋ ಕೆಲಸ ನಿಮ್ಗೆ ಯಾತಕ್ಕಾಗಿ? ನಿಮಗೆ ಕಟ್ಟಬೇಕು, ಆದ್ರೆ ಕೈ ಮಾತ್ರ ಕಲಿಕ್ಕೆ ಆಗ್ಬೋದು, ಮೈ ಗೂಡು ಅಂಟಿಸ್ಕೋಬಾರ್ದು ಅಂತಾರೆ, ಕಟ್ಲಿಕ್ಕೆ ಆಗೋದಿಲ್ಲ. ಇವತ್ತು ಹಾಗೆ ಕಟ್ಲಿಕ್ಕೆ ಧೈರ್ಯ ಇರತಕ್ಕಂಥ ಜನ ಕಟ್ಲಿಕ್ಕೆ ಬಂದಿದ್ದಾರೆ ಮುಂದಕ್ಕೆ. ಅವ್ರಿಗೆ ಎಂತ ಟೀಕೆಯನ್ನು ಎದುರಿಸ್ತಾರೆ, ಎಂತ ಆರೋಪಗಳನ್ನು ಎದುರಿಸ್ತಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಅನೇಕ ಮಂದಿ ರಾಜಕಾರಣಿಗಳು ದುಡ್ಡು ಮಾಡಬೇಕು ಕೂಡ ಕೋಟ್ಯಾಂತರ ರೂಪಾಯಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅನೇಕ ಮಂದಿ ಖುಷಿನೇ ಆಯ್ತಪ್ಪ ನಮ್ಗೆ ದುಡ್ಡಿದೆ ಅಂತ ಆದ್ರೂ ಅಂದ್ಕೊಂಡಿದ್ದಾರಲ್ಲ ಅಂತ. ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ, ಹಾಗಾದ್ರೆ ಈ ದೇಶ ನಡೆಸಲಿಕ್ಕೆ ಒಳ್ಳೆ ಜನ ಇಲ್ಲ. ಆಯ್ತಪ್ಪ 70 ವರ್ಷದಿಂದ ರಾಜಕಾರಣಿಗಳು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀರಾ. ಹಾಗಾದ್ರೆ ಈ ದೇಶದಲ್ಲಿ ನೀವು ಹೇಳಿರ್ತಕ್ಕಂಥ ಇಡೀ ದೇಶದಲ್ಲಿ 2 ಲಕ್ಷ ರಾಜಕಾರಣಿಗಳಿದ್ದಾರಂತೆ. 2 ಲಕ್ಷ ರಾಜಕಾರಣಿಗಳು ಅಂದ್ರೆ ಸಕ್ರಿಯವಾಗಿರ್ತಕ್ಕಂಥ ರಾಜಕಾರಣಿಗಳು 2 ಲಕ್ಷ ರಾಜಕಾರಣಿಗಳು ಅಂದ್ರೆ 70 ವರ್ಷದಲ್ಲಿ ಪ್ರತಿ ವರ್ಷ 2 ಲಕ್ಷ ಬಂದ್ರು ಅಂತ ಹೇಳಿದ್ರೆ ಎಷ್ಟಿರ್ಬೋದು? ಓಕೆ, 1,40,00,000 ರಾಜಕಾರಣಿಗಳಿರ್ಬೋದು ಇಡೀ 70 ವರ್ಷಗಳೆಲ್ಲ. ಅಷ್ಟಿಲ್ಲ, ಇದೇ ರಾಜಕಾರಣಿ ಮುಂದುವರಿತಕ್ಕಂಥದ್ದು. ಹಾಗೆ 1 ಕೋಟಿ ರಾಜಕಾರಣಿಗಳಿರ್ಬೋದು ಅಂತ ಹೇಳಿದ್ರೆ 130 ಕೋಟಿ. ಯಾಕೆ ಅಂತ ಹೇಳಿದ್ರೆ ಕೆಲಸ ಮಾಡೋದು ಕಷ್ಟದ ಕೆಲಸ ಮಾಡಿದ್ರೆ ಟೀಕೆ ಮಾಡ್ತಾರೆ. ನಮ್ಗೆ ಅಧಿಕಾರ ಬೇಕು, ಸುಲಭವಾಗಿ ಸಿಗ್ತದ, ಯಾರಾದ್ರೂ ಬಂದು ನಿಮ್ ಬ್ರೇಕ್ ಮೇಲೆ ಇಟ್ಬಿಟ್ಟು ನಿನ್ ಮುಖ್ಯಮಂತ್ರಿ ಆಗ್ಬಿಡಪ್ಪ ಅಂತಂದ್ರೆ ನಾನು ಅದೇ ಅಂತ ಇದ್ದೇನೆ. ನಾನು ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದಾಗ ಅನಂತಕುಮಾರ್ ಅವ್ರ ಜೊತೆ ಇದ್ದೆ. ಅನಂತಕುಮಾರ್ ಜೊತೆ ಮಾತಾಡ್ತಾ ನಾನು ಯಾವುದೊಂದು ಭಾಷಣದಲ್ಲಿ ಹೇಳಿದ್ದೆ, ಮಂತ್ರಿಗಳು ಅಥವಾ ನೀವು MP-ಗಳೆಲ್ಲ ಆಗ್ಬೇಕಿದ್ರೆ ಮಿಸ್ ವರ್ಲ್ಡ್ ಕಾಂಪಿಟೇಷನ್ ವಿರುದ್ಧ ಹೋರಾಡ್ಬಿಟ್ಟು ಓಡಿಸ್ಕೊಂಡ್ರು ನಾನು ಗಣ್ಣಾಗಿ ನೋಡಿದ್ದೆ ಅಂತ. ಅದಕ್ಕೆ ನಾನು ಅವ್ರು ಕೇಳಿದೆ, ನಾನು ನನಗೆಲ್ಲೋ ಭಾಷಣದಲ್ಲಿ ಹೇಳಿದ್ದೆ, ಹೌದಾ ನೀವು ಓಡಿಸ್ಕೊಂಡ್ರ ಅಂತ. ಅವರಂದ್ರು ಓಡಿಸ್ಕೊಳ್ಳೋದನ್ನು ಗೋಡೆ ಬಿಡಿಸ್ಬಿಡ್ತಿದ್ರು. ನಾನು ಅವರಂದ್ರು ಅದ್ಯಾರೋ ಬೇಕಲ್ಲ ಅಂತ ನಿಮ್ಗೆ ಗೊತ್ತಾ, ಅದ್ಯಾರೋ ಅವ್ರು BCP ಆಗಿದ್ರು, ಅವ್ರು ಬಂದು ತಡೆಯೋದಿದ್ರೆ ಹಂಗೇನೆ ಲಾಟಿ ತಲೆ ಹೊರಹಾಕ್ಬಿಟ್ಟಿದ್ರು. ಕೈಂಡ್ ಆಫ್ ಬೀಟ್ ಇನ್ ದ ಟೇಕನ್ ಅಂತ. ನಮಗೆಲ್ಲ ಒಂದು ಪೊಲೀಸ್ ಸ್ಟೇಷನ್, ನಾವು ಹೆಂಗಪ್ಪ ಪೊಲೀಸ್ ಸ್ಟೇಷನ್ ಹೋಗೋದು, ಅಯ್ಯಪ್ಪ ನಾವು ಹೆಂಗಪ್ಪ ಹಿಂಗ್
ಬಂದೆ, ಸುಮಾರು ಜನ ಅಂತಾರೆ ಅಯ್ಯೋ ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತಕ್ಕಂಥವ್ರು ಅಂತ. ನಾನು ಒಂದು ಲಾಕಪ್ಪಿಗೆ ಹೋಗಿ ಎದುರತಕ್ಕಂಥವನು ಅವನಿಗೆ ದೇಶ ಬದಲಾಯಿಸ್ತಕ್ಕಂಥ ಕೆಲಸ ಯಾತಕ್ಕಾಗಿ ಅಂತಿರಲ್ಲ ಮೆಸೇಜಸ್ ಬೇಕಾದ್ರೆ ಅವರಿಗೆಲ್ಲ ಹೆಂಗ್ ರಿಪ್ಲೈ ಮಾಡೋದು ನಾನು ಅಲ್ವಾ? ಅದು ಮಾಡ್ಕೊಂಡಿರೋ ಬಂದು ಇದೆಯಲ್ಲ ಯಾತಕ್ಕಾಗಿ ಫಾರೆಸ್ಟ್ ವಿಟೇಷನ್ ತಿಳ್ಕೊಂಡು ಅಮ್ಮ ಹಾಕ್ಬಿಟ್ಟು ಎಲ್ಲಾದ್ರೂ ನೆಕ್ಸ್ಟ್ ಮದುವೆ ಆಗೋಗ್ಬಿಟ್ರೆ ಇಂಥವ್ರಿಗೆ ದೇಶ ಕಟ್ಟೋ ಕೆಲಸ. ದೇಶ ಕಟ್ಟೋರು ಹೆಂಗ್ ಕಟ್ಟಿದ್ದಾರೆ ಅದೇ ನನ್ನೊಂದೇ ರಾಮನು ಲೋಹಿಯಾನ್ ಅಂತಕ್ಕಂಥವ್ರ ಬಗ್ಗೆ ನೀವು ಪೊಲಿಟಿಕಲ್ ಸೈನ್ಸ್ ಓದೋರು ಬೇರೆಯವ್ರಿಗೆಲ್ಲ ಗೊತ್ತಿದೆಯಾ? ಲೋಹಿಯಾ ವಾಲ ಎಲ್ಲ ಕೇಳಿದ್ದೀರಾ? ಲೋಹಿಯಾ ಎಂತ ಮಹಾತ್ಮ ವ್ಯಕ್ತಿ ನನಗೆ ಕೇಳ್ಬಿಟ್ಟು ಮೈ ಜೂಮ್ ಅಂದ್ಬಿಟ್ಟು ಈ ವಾಸ್ ಯಂಗ್ ಮ್ಯಾನ್ ವಾಸ್ ಇನ್ ಲಂಡನ್ ಜರ್ಮನಿ ಅಲ್ಲಿ ಹೋಗ್ಬಿಟ್ಟು ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿಬಿಟ್ಟು to the well of the parliament, German parliament pamphlet ಎಷ್ಟು ಬಂದಿದ್ದಾರೆ ಬಂದ್ಬಿಟ್ಟು ಅಲ್ಲಿಂದೆಲ್ಲ ಇದು ಮಾಡ್ಕೊಂಡು ಬಂದಾದ್ಮೇಲೆ ಭಾರತಕ್ಕೆ ಬಂದು ಹಿಡಿದಾಗ ಚೆನ್ನೈಗೆ ಬಂದು ಹಿಡಿದಿರ್ತಕ್ಕಂಥ ಹಿಡಿಯುವಾಗ ದುಡ್ಡಿಲ್ಲ ಮನೆಗೆ ಹೋಗ್ಲಿಕ್ಕೆ. ಏನ್ ಮಾಡಿದ್ರು ಎಂಥ ವ್ಯಕ್ತಿಗಳು ಈ ದೇಶನ ನಡೆಸ್ಕೊಂಡು ಹೋಗಿದ್ದಾರೆ ಅಂತ. ಈ ವೆಂಟು ಏನು ಈ ಹಿಂದೂ ಪೇಪರ್ ಆಫೀಸ್ಗೆ ಹೋಗ್ಬಿಟ್ಟು ಆರ್ಟಿಕಲ್ ಬರ್ದು ಕೊಟ್ಬಿಟ್ಟು ಅಲ್ಲೇ ದುಡ್ಡು ಇಸ್ಕೊಂಡು ಆ ದುಡ್ಡಲ್ಲಿ ಮನೆಗೆ ಹೋಗಿದ್ದಂತೆ. ಅಂಥವರು ದೇಶ ನಡೆಸ್ಬೇಕು ವಿನಃ ಎಲ್ಲಾ ಸರಿ ಇದ್ಕೊಂಡು ಗ್ರೂಪಿ ಸೆಲ್ಫಿ ಅಂತ ತಗೊಂಡು ತಿರುಗಾಡೋರಿಗೆ ದೇಶ ಈಗ ಎಲ್ರಿಗೂ ನಿಮಗೆ ದೇಶ ಏನು ಸರಿ ಇಲ್ಲ. ದೇಶ ಯಾತಕ್ಕಾಗಿ ಸರಿ ಇಲ್ಲ? ಈಗ ನೀವು ಹೆಲ್ಮೆಟ್ ಹಾಕಿದ್ರೆ ಹೆಲ್ಮೆಟ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಹೆಲ್ಮೆಟ್ ಹಾಕಿದ್ರೆ ಶೆಕೆ, ಹೆಲ್ಮೆಟ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಲಾ ಪಾಲನೆ ಮಾಡೋದು ಇಷ್ಟ ಇಲ್ಲ, ಲಂಚ ಕೊಡ್ಲಿಕ್ಕೂ ನೀವೇ ಮೊದಲು, ಲಂಚ ಟೀಕೆ ಮಾಡೋರು ನೀವೇ. ಯಾತಕ್ಕಾಗಿ ಲಂಚ ತಗೊಂಡಾರ ಜನ? ಎಲ್ಲಾ ಜನ ಡಿಸೈಡ್ ಮಾಡ್ಬಿಡ್ಲಿ ನಾವು ಲಂಚ ಕೊಡಲ್ಲ ಅಂತ ತಿಳ್ಕೊಂಡು ಬೆಂಗಳೂರಲ್ಲಿ ನಾನು ಅದೇ ಅಂತ ಇದೆ. ಅದೇ ನಾನು ಇನ್ನೊಂದು ಕಡೆಗೆ ನಿಮ್ಮಲ್ಲೂ ಕಾರ್ಪೊರೇಟರ್ಸ್ ಎಲ್ಲ ಇದ್ದಾರೆ ಅಂತಲ್ಲ, ನಿಮ್ಮ ಮುನ್ಸಿಪಲ್ ಇದೆ ಕಾರ್ಪೊರೇಷನ್ ನಾವು ಇದನ್ನ ಪ್ರಜಾಪ್ರಭುತ್ವ ನಾನು ಅದೇ ಕೇಳ್ತಾ ಇದ್ದೆ. ಇದೇ ಪ್ರಶ್ನೆ ನಾನು ಎಲ್ಲ ಕಡೆ ಕೇಳಿದ್ದೀನಿ. ಎಲ್ಲ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಸಿಂಪಲ್ ಕ್ವೆಶ್ಚನ್, ವಾಟ್ ಈಸ್ ಡೆಮಾಕ್ರಸಿ ಅಂತ ಕ್ವೆಶ್ಚನ್ ಕೇಳಿದ್ರು. ನಿಮ್ಮಲ್ಲಿ ಉತ್ತರ ಯಾರ ಹತ್ರ ಇದೆ? ಹೂ ಕ್ಯಾನ್ ಆಕ್ಚುಲಿ ಆನ್ಸರ್ ಮೀ ಅಪ್ರಾಪ್ರಿಯೇಟ್ಲಿ? ಯಾರಾದ್ರೂ ಆನ್ಸರ್ ಮಾಡಿ ಒಬ್ಬರು ಹೇಳಿ. ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಅದೇ ತಪ್ಪು. ಬೈ ದ ಪೀಪಲ್, ಬೈ ದ ಪೀಪಲ್, ಪ್ರಜೆಗಳೇ ಮಾಡಿರುವ, ಆಫ್ ದ ಪೀಪಲ್, ಪ್ರಜೆಗಳಿಂದಲೇ ಆಗಿರುವ, ಪ್ರಜೆಗಳಿಗಾಗಿರುವ ಅಥವಾ ಜನಗಳಿಗಾಗಿರುವ. ಅಲ್ಲಿ ಫಸ್ಟ್ ಎರಡರಲ್ಲಿ ಇರೋದೇನು ಅಂದ್ರೆ ಪ್ರಜೆಗಳೇ ಮಾಡಿರುವ ಅಂದ್ರೆ ಪ್ರಜೆಗಳೇ ಮಾಡಿರೋದು. ಆಫ್ ದ ಪೀಪಲ್, ಪ್ರಜೆಗಳಿಂದಲೇ ಆಗಿರುವ ಅಂದ್ರೆ ಪ್ರಜೆಗಳೇ ಮಾಡಿರ್ಬೋದು, ಬೇರೆಯವರು ಆರ್ಡರ್ ಮಾಡಿಲ್ಲ, ಅವರೇ ನಿರ್ಧಾರ ಮಾಡಿದ್ರು. ವೆರಿ ಇಂಪಾರ್ಟೆಂಟ್ ಬಿಟ್ವೀನ್ ಬೈ ಅಂಡ್ ಆಫ್. ಅವರೇ ನಿರ್ಧಾರ ಮಾಡಿದ್ರು, ಯಾವ ರಾಜರು ಹೇಳಿಲ್ಲ, ಯಾವ ದೇವರು ಬಂದು ಹೇಳಿಲ್ಲ, ಪ್ರಜೆಗಳೇ ನಿರ್ಧಾರ ಮಾಡಿ ಪ್ರಜೆಗಳೇ ಮಾಡಿದಂತಹ ವ್ಯವಸ್ಥೆ. ನಿಂತಿರ್ತಕ್ಕಂಥದ್ದು ಮೂರು ಅತ್ಯಮೂಲ್ಯವಾಗಿರ್ತಕ್ಕಂಥ ಜನರ ಹಕ್ಕುಗಳ ಮೇಲೆ. ಯಾವ ಹಕ್ಕುಗಳು? ಮೂರು ಹಕ್ಕುಗಳು. ಆ ಹಕ್ಕುಗಳ ದಮನ ಆದ್ರೇನೆ ನಾವು ಪ್ರಜಾಪ್ರಭುತ್ವ ಇಲ್ಲ ಅಂದ್ರೆ. ಆ ಮೂರು ಹಕ್ಕುಗಳು ಯಾವುದು ಹೇಳಿದ್ರೆ, ಪ್ರಶ್ನಿಸುವ ಹಕ್ಕು, ದ ರೈಟ್ ಟು ಕ್ವೆಶ್ಚನ್, ವಿರೋಧಿಸುವ ಹಕ್ಕು, ದ ರೈಟ್ ಟು ಡಿಸೆಂಟ್, ಅಂಡ್ ಆಯ್ಕೆ ಹಕ್ಕು, ದ ರೈಟ್ ಆಫ್ ಚಾಯ್ಸ್. ಈ ಮೂರು ಹಕ್ಕುಗಳು ಇಲ್ಲದಿದ್ರೆ ಪ್ರಜಾಪ್ರಭುತ್ವ ಇಲ್ಲ ಅಂತ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೆ ಮಾಡಿದ್ರು ಅಲ್ಲ. ಈ ಮೂರು ಹಕ್ಕುಗಳು ಪ್ರಜಾಪ್ರಭುತ್ವವನ್ನು ಮಾಡೋದು. ನಮ್ಮ ದೇಶ ಪ್ರಜಾಪ್ರಭುತ್ವ ಇಲ್ಲ, ಯಾಕಂದ್ರೆ ನಿಮ್ಗೆ ಯಾರು ಗೊತ್ತೇ ಇಲ್ಲ, ನಿಮಗೆ ಹಕ್ಕುಗಳ ಬಗ್ಗೆ ಅರಿವೇ ಇಲ್ಲ. ಯಾಕೆ? ನಾನು ಕೆಲವೊಂದು ಕೇಳ್ತಾ ಇರ್ತೀನಿ, ಅನೇಕ ಮಂದಿ ಈಗ ಸಿದ್ದರಾಮಯ್ಯ ಮಾಡಲಿ ಮೋದಿಯವ್ರು ಮಾಡಿ ಯಾರಾದ್ರೂ ಒಂದೇ ಈಗ ಪಾರ್ಲಿಮೆಂಟ್ ಬಗ್ಗೆ ಹೇಳ್ತಾರೆ, ಓ ಪಾರ್ಲಿಮೆಂಟ್ ಅಲ್ಲಿ ಬಹಳ ದುಡ್ಡು ಗಲಾಟೆ ಆಗುತ್ತೆ, ಪಾರ್ಲಿಮೆಂಟ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಪಾರ್ಲಿಮೆಂಟ್ ಏನದು ಒಳ್ಳೆಯ ಸಾಮರ್ಥ್ಯ ಅಂತ. ಪಾರ್ಲಿಮೆಂಟ್ ಇರೋದೇ ಮಾತಾಡಿ, ಪಾರ್ಲಿಮೆಂಟ್ ಇರೋದೇ ವಿರೋಧಿಸಲಿಕ್ಕೆ, ಪಾರ್ಲಿಮೆಂಟ್ ಇರೋದೇ ಪ್ರಶ್ನೆ ಮಾಡಲಿಕ್ಕೆ. ಅದಕ್ಕೆ ಅದನ್ನ ಪಾರ್ಲಿಮೆಂಟ್ ಅಂತ ಕರೆಯೋದು. ಪಾರ್ಲಿಮೆಂಟ್ ಅಂತಂದ್ರೆ ಪಾರ್ಲ್ ಅಂತ ಹೇಳಿದ್ರೆ ಫ್ರೆಂಚ್ ಅಲ್ಲಿ ಮಾತು, ಮಾತಿನ ಮಂಟಪ, ಮಾತಿನ ಸೌಧ, ಮಾತಿನ ಮನೆ, ಅಲ್ಲೇ ಮಾತಾಡಬೇಕು. ಅದಕ್ಕಾಗಿ ಅದನ್ನ ಪಾರ್ಲಿಮೆಂಟ್. ಯಾವ ಒಂದು ವ್ಯವಸ್ಥೆಯಲ್ಲಿ ಮಾತಿನ ಮೂಲಕ ದೇಶವನ್ನು ನಡೆಸ್ತಾರೋ, ಮಾತಿನ ಮೂಲಕ ವ್ಯವಹರಿಸ್ತಾರೋ, ಮಾತಿನ ಮೂಲಕ ಕಾನೂನು ಮಾಡ್ತಾರೋ, ಶಾಸನ ಮಾಡ್ತಾರೋ, ಮಾತಿನ ಮೂಲಕ ಭಿನ್ನಾಭಿಪ್ರಾಯಗಳನ್ನು ಹಂಚ್ಕೋತಾರೋ, ಮಾತಿನ ಮೂಲಕ ಜಗಳ ಆಡ್ತಾರೋ, ಮಾತಿನ ಮೂಲಕ ಯಾರು ನಿಯಂತ್ರಿಸ್ತಾರೋ, ಮಾತಿನ ಮೂಲಕ ಅವ್ನು ಕಿರ್ಚಾಡ್ಬೋದು, ಅರ್ಚಾಡ್ಬೋದು, ಅದನ್ನ ಅಲ್ಲಿ ಸ್ಪೀಕರ್ ಕೇಳ್ಕೊತಾನೆ, ನಾವು ಕೇಳೋದಿಲ್ಲ. ಅವ್ನು ಕಳಿಸಿರೋದೇ ಮಾತಾಡು, ನಮ್ಮ ಪರವಾಗಿ ಮಾತಾಡು, ಮಾತಾಡಿ ಆ ಮಾತಿನ ಶಕ್ತಿಯಲ್ಲಿ ನಮ್ಮ ವಿರುದ್ಧ ಏನು ಕಾನೂನು ಆಗದಂಗೆ ನೋಡ್ಕೋ. ಅವ್ರನ್ನ ಕಳಿಸಿರೋದೇ ವಿನಃ
ಮೋದಿ ಹೇಳಿದ್ದಕ್ಕೆಲ್ಲ, ರಾಹುಲ್ ಗಾಂಧಿ ಹೇಳಿದ್ದಕ್ಕೆಲ್ಲ ಹೀಗೆ ತಿಳ್ಕೊಂಡು ಅಂತಲ್ಲ. ಯಾತಕ್ಕಾಗಿ ನಮ್ಗೆ ಅರ್ಥ ಆಗಿಲ್ಲ. ಮೊದಲು ಅದೇ ನನಗೆ ಸುಮಾರು ಸಲ ನಾನು ಟಿ ರವಿ ಕೇಳಿದೆ, ಅಲ್ಲರಿ ನಿಮಗೆ ಸಿಂಪಲ್, ನೀವು ಬರೀ ಶಾಸಕರು ಮಾತ್ರ, ನೀವೇ ಒಳ್ಳೆ ಗೌರ್ಮೆಂಟ್ ಥರ ಆಡ್ತೀರಾ ಅಂತ. ಅಯ್ಯೋ ನಾನು ಒಂದು ಆಡ್ಬಿಟ್ರೆ ನಮಗೆ ಜನ ಓಟ್ ಹಾಕೊಡೋ ನೆಕ್ಸ್ಟ್ ಟೈಮ್ ಅಂತ. ಬಟ್ ಸತ್ಯದಲ್ಲಿ ನಿಮ್ಗೆ ಏನೋ ಮಾಡಲಿಕ್ಕಿಲ್ಲ. ಒಬ್ಬ ಶಾಸಕರಿಗೆ ಒಂದು ಸೈನ್ ಹಾಕೋಪ ಅವರಿಲ್ಲ. ಒಂದು ರಾಮಕೃಷ್ಣ ಹೆಗಡೆ ಅವರು ಮಾಡುವಂತಹ ಗಣಕಾರ್ಯ ಹೇಳಿದ್ರೆ ಶಾಸಕರಿಗೆಲ್ಲ ಎಕ್ಸಿಕ್ಯೂಟಿವ್ ಪವರ್ಸ್ ಕೊಟ್ಟಿದ್ದಾರೆ. ಹೇಳಿದ್ರೆ ಎಲ್ಲ ಕಮಿಟಿಗಳಲ್ಲಿ ಅವರನ್ನ ಹೆಡ್ ಆಗಿ ಅದಾಗಿದೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಫಂಡ್ಸ್ ಮೇಲೆ ಕಂಟ್ರೋಲ್ ಅನ್ನು ಕೊಟ್ಟರು. ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಒಬ್ಬ ಶಾಸಕರಿಗೆ ಒಂದು ಪೊಲೀಸಿಗೆ ಫೋನ್ ಮಾಡತಕ್ಕಂಥ ಅಧಿಕಾರವೂ ಇಲ್ಲ. ಪೊಲೀಸ್ ಹೇಳ್ಬೋದು, ನೀವು ಫೋನ್ ಮಾಡಿದ್ರೆ ನಾನು ಅದನ್ನು ಪಾಲಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಯು ಆರ್ ಜಸ್ಟ್ ಆಗ್ತಾನೆ. ಇನ್ನೊಬ್ಬ ಜಡ್ಜ್ ಹೋಗ್ಬಿಟ್ಟು ಇನ್ನೊಂದೇನೋ ಕೆಲಸ ಮಾಡ್ತಾನೆ. ದಿಸ್ ಇಸ್ ದ ಟ್ರಾಜಿಡಿ ಆಫ್ ಅವರ್ ಕಂಟ್ರಿ. ಇದೆಲ್ಲ ಆಗ್ತಿರೋದು ಯಾಕೆ? ಇದೆಲ್ಲ ಸ್ನಾತಕೋತ್ತರ ವಿದ್ಯಾರ್ಥಿಗಳು. ನೀವು ಕೂಡ ತಾಯಿ ಮುಚ್ಕೊಂಡು ಏನು ಗೊತ್ತಿದ್ದು ಕೂಡ ಕೇಳೋ ಆಗ್ತಿರ್ತಿಲ್ಲ. ಯಾಕೆಂದ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಇಟ್ಕೊಂಡ್ರೆ ಅಲ್ವಾ? ಏನು ದಿನ 100 ಜನರು ಇಟ್ಕೊಂಡು ಜೈಲಿಗೆ ಹಾಕ್ತಿದ್ದಾರೆ ನೋಡಿ. ಅದಕ್ಕೆ ನಿಮ್ಗೆ ಭಯ. ಮಾತಾಡಿ ನೋಡಿ ಯಾರು ಇಟ್ಕೊಂಡು ಹೋಗ್ತಾರೆ ಅಂತ ನೋಡೋಣ ಅಂತ. ಬ್ರಿಟಿಷರ ಕಾಲದಲ್ಲೇ ನಮ್ಮ ದೇಶದ ಯುವಕರು ಇರಲಿಲ್ಲ. ಆಗ ಏನ್ ಬೇಕಾದ್ರೂ ಮಾಡ್ಬೋದಾಗಿ ಅಂತ. ಔರಂಗಜೇಬ್ ಕಾಲದಲ್ಲೇ ದೇಶದಲ್ಲಿ ಅವರು ಇರಲಿಲ್ಲ. ಎಂತೆಂಥ ಘಟಾನುಘಟಿಗಳ ಕಾಲದಲ್ಲೇ ಎಂತೆಂಥ ಸರ್ವಾಧಿಕಾರಿಗಳ ಸಮಯದಲ್ಲಿ ಇರಲಿಲ್ಲ. ಈಗ ಯಾಕೆ ನಮ್ಮ ಜನರಷ್ಟಾಗ್ಬಿಟ್ಟಿರೋದು? ಯಾಕೆ ಅಂತ ಹೇಳಿದ್ರೆ ಲೋಭ, ದುರಾಸೆ ಮತ್ತು ಕ್ಷಣಿಕ ಏನು ಪ್ರಾಪ್ತಿಯ ಆಸೆಗಳು. ಯಾಕೆಂದ್ರೆ ಸೆಲೆಬ್ರೇಷನ್ ಆಫ್ ವೆಲ್ತ್ ಅಂತ ಪ್ರಪಂಚದಲ್ಲಿ ಎಲ್ಲೂ ಕೂಡ ಸೆಲೆಬ್ರೇಷನ್ ಆಫ್ ವೆಲ್ತ್ ಅನ್ನು ನಾನು ಹೇಳಿದ್ರೆ ಅವನಿಗೆ ಆಸ್ತಿ ಇರೋದಕ್ಕೆ ಇವರೇನೋ ಇವ್ರು ಕನಸು ಮಾಡ್ಕೊಂಡು ಇವರೇನೋ ಸೌದ ಕಟ್ಕೊಂಡು ಇವರೇನೋ ಮೈ ಮತ್ಕೊಂಡು. ಅದೇ ನಾನಂದೆ ಐ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಇನ್ ಯುರೋಪ್. ಐ ಸೀನ್ ಯಂಗ್ ಪೀಪಲ್. ಯಾಕಾಗ ಆ ದೇಶ ಪ್ರಗತಿ ಆಗ್ತಾ ಇದೆ. ಅಷ್ಟು ಸಣ್ಣ ದೇಶಗಳು. ಅಲ್ಲಿ ಯಾರೋ ಇರ್ತಾನೆ ಹುಡುಗ ಇತ್ತೀಚೆಗೆ ಬೆಂಗಳೂರಲ್ಲಿ ಯೂನಿವರ್ಸಿಟಿಗೆ ಇದಕ್ಕೆ ಕರೆದುಬಿಟ್ಟು ಇಂಟರ್ವ್ಯೂ ಕರೆದುಬಿಟ್ಟು ಅವ್ರಿಗೆ ಕ್ವೆಶನ್ ಕೇಳಿದ್ರೆ ಯಾವುದೂ ಗೊತ್ತಿಲ್ಲಂತೆ ಆನ್ಸರ್. PhD ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಎಲ್ಲ ಆದಮೇಲೆ ಚಾನ್ಸಲರ್ ಆಫ್ ದ ಪ್ರೈವೇಟ್ ಯೂನಿವರ್ಸಿಟಿ ಕೇಳ್ತಾರಂತೆ ಒಂದು ಲಾಸ್ಟ್ ಕ್ವೆಶನ್ ಅಮ್ಮ, ಈಗ RBI ಗವರ್ನರ್ ಯಾರು ಅಂತ. ಸಾರಿ ಸರ್, ನಾಟ್ ಇಂಟ್ರೆಸ್ಟ್ ಇನ್ ಪಾಲಿಟಿಕ್ಸ್ ಅಂದ್ಬಿಟ್ರಂತೆ. ಇಂಟರ್ನೆಟ್ ಮೂಲಕ ನೀವು ಏನನ್ನ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ನಾನೇ ಆಗಲೇ ಸ್ಟೂಡೆಂಟ್ ಅಂತ ಒಂದು ದಿನ ಯಾವ್ದಾದ್ರು ಒಳ್ಳೆ ಯೂಟ್ಯೂಬ್ ವಿಡಿಯೋ ನೋಡಿದ್ದೀರಾ? ಜಿಮ್ಮಿ ಕಮ್ಮದು ಅದು ಇದಂತೆ ಅವನಂತೆ ಇದಂತೆ ಹಾಡು ನೋಡ್ತಿರಲ್ಲ. ಒಂದು ದ್ಯಾಟ್ ಈಸ್ ವಾಟ್ ಇಸ್ ರಿಫ್ಲೆಕ್ಟ್ ಇನ್ ದ ವರ್ಕ್ ದಟ್ ಯು ಡೂ. ಅನ್ನಂದ್ರೆ ಹೇಗೆ ಒಬ್ಬ ಗೊತ್ತಿಲ್ಲದ ಡಾಕ್ಟರ್ ಮಾಡಿದ ಆಪರೇಷನ್ ಹಾಳಾಗ್ತದೋ, ಹೇಗೆ ಅಸಂಬರ್ಧ ಕಲ್ತಿರೋ ಇಂಜಿನಿಯರ್ ಸರಿಯಾಗಿ ಕಟ್ಲಿಕ್ಕಾಗಲ್ಲೋ, ಅದೇ ರೀತಿ ಯೋಗ್ಯತೆಯನ್ನ ಅಥವಾ ಸಾಮರ್ಥ್ಯ ಇಲ್ಲದಂತ ಒಬ್ಬ ನಾಯಕ ಕಟ್ಟುವಂತ ಸಮಾಜವು ಕಳಪೆಯಾಗಿರ್ತದೆ. ಒಪ್ಪೋದಿರ ಇಲ್ಲ? ಇವತ್ತು ಅದೇ ಆಗಿರೋದು. ನಮ್ಮಲ್ಲಿರುವ ಕಳಪೆನೇ ನಮ್ಮ ಕೆಲಸದಲ್ಲಿ ಕಾಣ್ತಾ ಇರೋದು. ನಮ್ಮಲ್ಲಿ ಇವತ್ತು ಕಳಪೆ ಅವ್ರು ಮಾಡ್ಲಿಕ್ಕೆ ಬಿಟ್ಟಿದ್ದೀವಿ. ಆಯ್ತಪ್ಪ, ಇವತ್ತು ಹೌ ಬೆಟರ್ ಆರ್ ಯು? ಈಗ ನಿಮ್ಮ ಎಲ್ಲ ನಿಮ್ಮ ರಾಜಕಾರಣಿಗಳ ಕಳಿಸ್ಬಿಡೋಣ ಮನೆಗೆ, ನಿಮ್ಮನ್ನು ಕರ್ಕೊಂಡ್ಬಂದು ನೀವು ಹೆಂಗ್ ಬೆಟ್ರು ಅಂತ ತೋರಿಸಿ. ನಿಮ್ಮಲ್ಲಿ ಯಾವ ಡಿಫರೆನ್ಸ್ ಬಿಟ್ವೀನ್ ಡೆಮೋಕ್ರಸಿ ಅಂಡ್ ರಿಪಬ್ಲಿಕ್? ಡೆಮೋಕ್ರಸಿ ಮೇಲೆ ರಿಪಬ್ಲಿಕ್ ಯಾಕಾಗಿ ನಮಗೆ ಅನ್ಸೋದು, ನಮ್ಮ ದೇಶ ಮಾಡಿದಂಥ ಮಹತ್ ಸಾಧನೆಗಳ ಪೈಕಿ ಒಂದು ಸಾಧನೆ ಏನು ಅಂತಂದ್ರೆ ಅದು ಕೂಡ ನಮ್ಮ ಮಹಾತ್ಮರು ಈ ದೇಶದ ಸಂವಿಧಾನ ಎಲ್ಲ ಮಾಡಿದಂಥ ಮಹಾತ್ಮರು ಇದ್ದಂತ ಕಾಣುತ್ತಿದ್ದರೆ. ಮತ್ತು ಆಲ್ಸೋ ಥ್ಯಾಂಕ್ಸ್ ಟು ನೆಹರು ಅಂಡ್ ಮಹಾತ್ಮ ಗಾಂಧಿ ಅಂಡ್ ಪೀಪಲ್ ಲೈಕ್ ದಟ್ ನಮಗೆ ಗಣತಂತ್ರ ಸಿಕ್ತು. ಗಣತಂತ್ರ ಅಂತ ಹೇಳಿದ್ರೆ ಇಂಗ್ಲೆಂಡಲ್ಲಿ ಗಣತಂತ್ರ ಇತ್ತು. ನಮಗೆ ಎಷ್ಟು ಜನ ಗೊತ್ತು ಅಂದ್ರೆ ಅಯ್ಯೋ ಆ ರಾಜಕಾರಣ ಚೆನ್ನಾಗಿತ್ತಂತಲ್ಲ, ಅವ್ರಿಗೆ ಅದು ಬಹಳ ಚೆನ್ನಾಗಿತ್ತು. ಯಾಕೆಂದ್ರೆ ಏನು ಕೆಲಸ ಮಾಡ್ತಿದ್ರು, ಏನು ಹಬ್ಬಕ್ಕೆಲ್ಲ ಕೊಟ್ಟಿದ್ರು ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಗಣತಂತ್ರ ಸರಿಯಾಗಿ ಕೆಲಸ ಮಾಡದಿದ್ರೆ ಗಣತಂತ್ರ ಸಮಸ್ಯೆ, ಪ್ರಜಾಪ್ರಭುತ್ವ ಸರಿಯಾಗಿ ಕೆಲಸ ಮಾಡದಿದ್ರೆ ಪ್ರಜಾಪ್ರಭುತ್ವ. ನಿಮಗೆ ಬಿರಿಯಾನಿ ಮಾಡಿ ಗೊತ್ತಿದ್ರೆ ಅಕ್ಕಿ ಹಾಕ್ಬೇಕೀರಾ? ನಮ್ಮ ಸುಮಾರು ನಾನು ಹೇಳ್ತೀನಿ, ಈಗ ನಿಮಗೆ ಆರ್ಕರ್ ಪೆನ್ನು ತಗೊಂಡು ಆನ್ಸರ್ ಬರೆದ್ರೇನು, ಅಲ್ಲ ರೆನಾಲ್ಡ್ ಪೆನ್ ಬರೆದ್ರೇನು ಆನ್ಸರ್ ಗೊತ್ತಿರ್ಬೇಕಲ್ಲ ನಿಮಗೆ. ಕರೆಕ್ಟಾ? ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಯಾವ ಪೆನ್ನಲ್ಲಿ ಬರೆದ್ರೂ ಆನ್ಸರ್ ತಪ್ಪೆ. ಅದಕ್ಕೆ ಬಹಳ ಚೆನ್ನಾಗಿರುತ್ತೆ. ಬಹಳ ಇಷ್ಟಪಟ್ಟಕ್ಕಂಥ ಕ್ರಿಯಾಸಿದ್ಧಿ ಸತ್ಯ ಭವತಿ ಮಾತಾ ಅನ್ನೋ ಪ್ರಕರಣ ಅಂತ
ಫಾರ್ ಸಕ್ಸೆಸ್ ನಿಮ್ಮಲ್ಲಿರ್ತಕ್ಕಂಥ ಸಬ್ಸ್ಟೆನ್ಸ್ ಮುಖ್ಯವೇ ವಿನಃ ನಿಮ್ಮ ಇದಲ್ಲ, ನಿಮ್ಮ ಉಪಕರಣಗಳಲ್ಲ ಅಂತ ನಾನು ಹೇಳ್ತಿರ್ತಕ್ಕಂಥದ್ದು ಇಷ್ಟೇ. ನಮ್ಮಲ್ಲಿ ಬಹಳ ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಅತ್ಯಮೂಲ್ಯಗಳಾಗಿರ್ತಕ್ಕಂಥ ಈ ಜನತಂತ್ರ ಶಕ್ತಿ, ಗಣತಂತ್ರ ಶಕ್ತಿ ಇವುಗಳನ್ನು ನಾವು ಅರ್ಥಕೊಳ್ಳದೆ ನಾವು ನಮ್ಮ ದೇಶದಲ್ಲೇ ನಾವು ಸ್ವಯಂ ಇಚ್ಛೆಯಿಂದ ನಾವು ಸರ್ವಾಧಿಕಾರಿಗಳನ್ನು ನೇಮಿಸಿಕೊಂಡು ಅವರ ಕೆಳಗೆ ಗುಲಾಮರಾಗಿರ್ತಕ್ಕಂಥ ಸುಖವನ್ನು ಮತ್ತು ಸುದಿನವನ್ನು ಕಳ್ಕೊಂಡಿದ್ದೇವೆ. ಅದಕ್ಕೆ ನಾವು ನಂಬೇಕನ್ನ ಕಳ್ಕೊಳ್ಬೇಕು, ಯಾರನ್ನು ಬೈಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಜವಾಬ್ದಾರಿ ಹೊತ್ಕೊಳ್ಳಿಕ್ಕೆ ಇಷ್ಟ ಇದ್ದೇವೆ. ನಾವು ಬರೀ ಟೀಕೆ ಮಾಡ್ಲಿಕ್ಕೆ ಮಾತಾಡೋದು, ಪ್ರಶ್ನೆ ಮಾಡ್ಲಿಕ್ಕೆ ಮಾತಾಡೋದು, ಬೇರೆಯವ್ರ ಕಷ್ಟ ಅನುಭವಿಸುವಾಗ ಖುಷಿ ಪಡ್ಲಿಕ್ಕೆ ಮಾತ್ರ. ಅದಕ್ಕಾಗಿ ನಾವು ಅಕ್ಕಂಟಿ ವಿಚಾರ ತಿಳ್ಕೊಂಡಿರೋದು. ಇಲ್ಲಿಲ್ಲ ಇನ್ನೊಂದು ಕಡೆ ಏನಾದ್ರು ಇರ್ಬೋದು ಅನ್ನೋದು ಅಲ್ಲಿ ಯಾರು ಹಿಂಸೆ ಕೊಡ್ತಾ ಇರ್ತಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಲ್ಲ ಹಕ್ಕುಗಳ ಪೈಕಿ ಆತ್ಮಗೌರವದ ಹಕ್ಕು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರತಿಷ್ಠೆಯನ್ನ ಮತ್ತು ನಿಮ್ಮ ಗೌರವವನ್ನ, ಘನತೆಯನ್ನ ಕಾಪಾಡಿಕೊಳ್ತಕ್ಕಂಥ ಹಕ್ಕು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ನಿಮಗೆ ಅಪಕೀರ್ತಿ ಬರದ ಹಾಗೆ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ನಿಮ್ಗೆ ಹಕ್ಕು ಇರ್ತಕ್ಕಂಥದ್ದು. ನಿಮಗೆ ಯಾರು ಕೂಡ ನಿಮ್ಮ ತೇಜೋವರಿಯನ್ನ ಮಾಡದ ರೀತಿಯಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೂಡ ನಿಮ್ಮ ಹಕ್ಕು. ಯಾತಕ್ಕಾಗಿ ಟಿವಿಯ ಬಾಯಿ ಬಂದಂಗೆ ಮಾಡ್ತಾರೆ, ಅವ್ರು ನಿಮ್ಮ ಹಕ್ಕು ಗೊತ್ತಿಲ್ಲ ಬಾಯಿಸ್ ಅಂತ. ಆದ್ರೆ ಎಲ್ಲ ಮಾಡಿಲ್ಲ ಅಂತ ಮೋದಿ ನಿಲ್ಬಿಟ್ಟು ಎಲ್ಲ ತನಕ ಕೇಳ್ತೀವಿ ಏನು ಮಾಡಿಲ್ಲ ಅಂತ. ಈ ದೇಶದಲ್ಲಿದ್ದ ಒಬ್ಬ ವ್ಯಕ್ತಿ CV ರಾಮನ್ ಅಂತ 1990 ಅನಿಸುತ್ತೆ, ಅವ್ರು ಯಾವುದೋ ರಾಜನ್ ಬರೆದ್ರು, ನನ್ಗೆ ದುಡ್ಡು ಕೊಡಿ, ನಾನು ನಿಮ್ಗೆ ನೊಬೆಲ್ ಪ್ರೈಸ್ ತಂದು ಕೊಡ್ತೀನಿ ಅಂತ. ಅವ್ರು ದುಡ್ಡು ಕೊಡ್ಲಿಲ್ಲ. 1930 CV ರಾಮನ್ಗೆ ನೊಬೆಲ್ ಪ್ರೈಸ್ ಬಂತು ಅಂತ ಧೈರ್ಯ ಇದ್ದಂತ ಒಬ್ಬ ಮನುಷ್ಯ ಫಸ್ಟ್ ಟೈಮ್ he won the Nobel Prize, but he had told 11 years before, ನಾನು ದುಡ್ಡು ಕೊಡಿ, ನಾನು ಈ ದೇಶಕ್ಕೆ ನೊಬೆಲ್ ಪ್ರೈಸ್ ತಂದು ಕೊಡ್ತೀನಿ ಅಂತ. ಏನಾಯ್ತು ನಮ್ಮಲ್ಲಿ ಇವತ್ತು ಅದು ಹೋಗ್ಲಿ, ನಾ ಪಾಸ್ ಆಗ್ತೀನಿ ಅಂತ ನಿಮ್ಗೆ ಗ್ಯಾರಂಟಿ ಕೊಡ್ಲಿಕ್ಕಾಗ. ಯಾಕೆಂದ್ರೆ ನಿಮಗೆ ಗೊತ್ತು ನಿಮ್ಮ ಚಟುವಟಿಕೆಗಳು ಹಂಗಿದೆ, ಕರೆಕ್ಟಾ? ಆ ಚಟುವಟಿಕೆಗಳು ಯಾವ ಮಟ್ಟದಿವೆ ಅಂತ ಅಂದ್ಬಿಟ್ರೆ ಪಾಸ್ ಆಗೋದೇ ಡೌಟ್. ನಿಮಗೆ ಯಾಕಿದ್ರೆ ನಿಮ್ಮ ಬಗ್ಗೆನೇ ವಿಶ್ವಾಸ ಇಲ್ಲ. ನಿಮಗೆ ಬೇರೆಯವ್ರ ಬಗ್ಗೆ ವಿಶ್ವಾಸ, ನಿಮಗೆ ಬೇರೆ ನಾನು ಕಂಡಿಟ್ಬಿಟ್ಟು ಅದು ರಿಸಲ್ಟ್ ಹಂಗೆ ಬರ್ತದೆ ಅಂತಿಲ್ಲ. ನಿಮಗೆ ನಿಮ್ಮ ಬಗ್ಗೆನೇ ನಿಮಗೆ ಖಾತ್ರಿ ಇಲ್ಲ, ನಿಮ್ಮ ಬಗ್ಗೆನೇ ನಿಮಗೆ ಗೌರವ ಇಲ್ಲ. ಹೌ ಯು ಬಿ ಏಬಲ್, ವಾಟ್ ಕೈಂಡ್ ಆಫ್ ಅ ಕಂಟ್ರಿ ಆರ್ ಯು? ಇವತ್ತೇ ಹೇಳ್ತಾ ಇದ್ದೆ, ಇಂಜಿನಿಯರ್ಸ್ ಬೈ ಓನ್ಲಿ 2% ಆಫ್ ದೆಮ್ ಆರ್ ಡೈರೆಕ್ಟ್ಲಿ ಎಂಪ್ಲಾಯಬಲ್. ಎಷ್ಟು ಕೊಡ್ತಾರೆ ಸಂಬಳ? ಫಸ್ಟ್ ಕೆಲಸದಿಂದ ಹೊರಗೆ ಅಲ್ಲಿ ನನಗೆ ಗೊತ್ತಿರೋ ಒಬ್ಬರು ವ್ಯಕ್ತಿ, ಅವ್ರಿಗೆ ಈಗ ತಪ್ಪಾಗಿ 70 ವರ್ಷ ಅಲ್ಲ, ಅವ್ರಿಗೆ 80 ವರ್ಷ. 80 ವರ್ಷ ಅಂತಂದ್ರೆ ಅವ್ರು ತಮ್ಮ 20ನೇ ವರ್ಷದಿಂದ ಅವ್ರು ಕೆಲಸ ಮಾಡಿ 80 ವರ್ಷಕ್ಕೆ ಅಂದ್ಬಿಟ್ರೆ 60 ವರ್ಷಗಳ ಕಾಲ ಲಾಯರ್ ಆಗಿ ಕೆಲಸ ಮಾಡಿ ಬಹಳಷ್ಟು ದುಡ್ಡು ಟ್ಯಾಕ್ಸ್ ಕಟ್ಟಿ ಅವರೇ ಸ್ವಯಂಮಾಡಿತವಾಗಿ ಸಂಪತ್ತನ್ನ ಇದು ಮಾಡಿ ಮಕ್ಕಳನ್ನ ಬೆಳೆಸಿ ಓದಿಸಿ ಬಹಳ ಒಳ್ಳೆಯ ಜೀವನ ನಡೆಸಿ ಬಹಳ ಸ್ಟ್ರಿಕ್ಟ್ ಆದಂತ ಲೈಫ್ ಸ್ಟೈಲ್ ಮಾಡ್ತು. ಒಂದಿನ ಕುಡಿಯದೆ, ಒಂದಿನ ಸ್ಮೋಕ್ ಮಾಡದೆ, ಒಂದಿನ ವಿಚಾರ ಮಾಡದೆ, ಒಂದಿನ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ದೆ ಬದುಕಿ ತಂದು ಬಿಟ್ಟರೆ ಮಾಡ್ಬೋದೇನೋ. ನನಗೆ ಬಹಳ ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯ ಮುಟ್ಟು ಮಾಡೋ ಚಾನ್ಸ್ ಇದೆ. ದುಡಿಯೋರನ್ನು ಬಿಡಿಸ್ಬಿಟ್ಟಿದ್ದಾರೆ ಎರಡನೇ ಮಗನ, ಅವಶ್ಯಕತೆ ಇಲ್ಲ. ಸೊ ಅವರಿಗೆ ನೀವು ದುಡಿಯುವಂತ ಕೊಟ್ಬಿಟ್ಟು ಆರಾಮಾಗಿ 2,000 1,000 ರೂಪಾಯಿ ಕರೆನ್ಸಿ ಬೇಕಾಗ್ತದಲ್ಲ. ಹೀಗೆ ಅಂತ ಹೇಳಿದ್ರೆ ಮೂರದ್ದು ಬಹಳ ಒಳ್ಳೆಯದು ಕಾರ್ಯಕ್ರಮ ಇದೆ. ಟಾಯ್ಲೆಟ್ ಮಾಡಿಸ್ತಾರೆ, ಭಾಳ ಒಳ್ಳೆ, ನನಗೆ ಭಾಳ ಇಷ್ಟ ಮಾಡ್ತಾರೆ. ಸ್ವಚ್ಛತೆ ಅಂತ ಹೇಳಿ ನಾನು ಆಗಲೂ ಒಂದು ಉದಾಹರಣೆ ಕೊಡ್ತೀನಿ. ಸ್ವಚ್ಛತೆ ಅಂತ ಹೇಳ್ಬಿಟ್ರೆ ಭಾಳ, ಅದಕ್ಕಾಗಿ ನಾನು ಹೇಳ್ಬೇಕಾಗ ಊಟ ಅಂತ ಬರೋದು ಸ್ವಚ್ಛತೆ. ಅದೇ ಟಾಯ್ಲೆಟ್ ಕಟ್ಟಿಸ್ತಾರೆ, ಹಳ್ಳಿಗಳೆಲ್ಲ ಕಟ್ಟಿಸ್ತಾ ಇದ್ದಾರೆ. ಅದೇ ಪಟ್ಟಣದಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಪಾಪ ಗೌರ್ಮೆಂಟ್ ಹೇಳ್ತಾ ಇದೆ ದುಡ್ಡು ಕೊಡ್ತಾರೆ ಕಟ್ಟಿಸ್ತಾ ಇದ್ದಾರೆ. ಕಟ್ಟಿಸಾದ್ಮೇಲೆ ಏನಾಯಿತು, ಆಮೇಲೆ ಜನರಿಗೆ ಅಭ್ಯಾಸ ಒಂಚೂರು ಮಾತ್ರ ತಗೊಂಡು ಹೋಗ್ಲಿಕ್ಕೆ ಅಂತ ಇದರಿಂದ ಅಭ್ಯಾಸ ಇತ್ತು. ಇಲ್ಲೇನು ಮಾಡಬೇಕು, 2 ಕೆಲಸ ಮಾಡಬೇಕು. ಒಂದಲ್ಲಿ ಕಾರ್ಯಕ್ರಮ ಕ್ಲೀನ್ ಮಾಡಬೇಕು, ತಮ್ಮನ್ನು ಕ್ಲೀನ್ ಮಾಡಬೇಕು. ಅಲ್ಲೇನಾಗ್ತದೆ ಅಂತ ಅಲ್ಲಿ ಹೋದ್ಮೇಲೆ ಲೇಟ್ರಲ್ಲಿ ಓದ್ ಮಾಡೋದು ಬಂದಂತೆ ತಮ್ಮನ್ನು ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇನ್ನೊಬ್ಬ ಯಾರು ಹೋಗ್ಲಿಕ್ಕಾಗಲ್ಲ. ಕರೆಕ್ಟಾ? ಒಂದು ದಿವಸಕ್ಕೆ ಟಾಯ್ಲೆಟ್ ಕ್ಲೋಸ್. ಗೊತ್ತಾಯ್ತಾ? ಆ ಟಾಯ್ಲೆಟ್ ಚೆನ್ನಾಗಿ ನಡೆಸಬೇಕು ಅಂತ ಡಿಗ್ರಿ ಆಗಿದ್ರೆ 20% ಕಟ್ಟಿರ್ತಾನೆ, ಅಲ್ಲೇ 15% ಪ್ರಾಡಕ್ಟ್ ಮೇಲೆ 20% ಅದ್ರ ಮೇಲೆ ಬಡ್ಡಿ 35% ಆಯಿತು. ಅದ್ರ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ರನ್ನಿಂಗ್ ಕಾಸ್ಟ್ ಆಫ್ ದ ಕಂಪನಿ, ಅವನು ಲೇಬರ್ಸ್ ಕರೆದಿದ್ದು ಅಂತೆಲ್ಲ ಹೇಳ್ಕೊಂಡು ಅಂತ ಅದೆಲ್ಲ ಹಾಕ್ಬಿಟ್ಟು ಕೊನೆಗೆ ಅವನು 25 ಏನೋ ಇದು GSTನೂ ಕಟ್ಟಬೇಕು, ಬಡ್ಡಿಯವನಿಗೂ ಕಟ್ಟಬೇಕು. ಅವನು ಬದುಕಿದ್ದೇ ಬಡ್ಡಿಯವನಿಗೆ ಗೌರ್ಮೆಂಟ್ಗೆ. ನೀವು ಎಕನಾಮಿಕ್ಸ್ ಓದಿರ್ತಕ್ಕಂಥದ್ದು ದಯವಿಟ್ಟು ಇದೊಂದು ಸಿಂಪಲ್. ಎಷ್ಟು ಜನ ಎಕನಾಮಿಕ್ಸ್ ಓದಿರ್ತಕ್ಕಂಥದ್ದು ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಅಲ್ಲ ಹೆಂಗೆ ಅಂತ. ಆದರೆ ಸುಮ್ಮನೆ ಕೂತ್ಕೊಂಡು ಇಲ್ಲಿ ನೋಡ್ಕೊಂಡು ಮಾಡೋದಲ್ಲ, ಸ್ವಲ್ಪ
ಪಾಪ ಬಡವ್ರನ್ನ ಹೋಗಿ ಬಿಸ್ನೆಸ್ ಮ್ಯಾನ್ ಮಾತಾಡ್ಸ್ಬೇಕು, ಕೇಳಿ ನಿಮ್ಗೆ ಹೆಂಗೆ ಬರ್ತದೆ, ನಿಮ್ಗೆ ಎಷ್ಟು ಮಾಲ್ ಬರ್ತದೆ, ಟ್ಯಾಕ್ಸ್ ಕಟ್ತೀರಾ, ನೀವು ಎಷ್ಟು ಸಾಲ ತೆಗೋತೀರಾ, ನಿಮ್ಮ ರನ್ನಿಂಗ್ ಕಾಸ್ಟ್ ಎಷ್ಟು, ಪ್ರಾಫಿಟ್ ಎಷ್ಟು ಪ್ರಾಫಿಟ್ಟು 4-5% ಪ್ರಾಫಿಟ್ ಆಫ್ಟರ್ 4 months. ಅದು ಅವ್ನು ಯಾಕೆ ಮಾಡ್ತಾನೆ, ಅವ್ನಿಗೆ ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಗೊತ್ತಾಯ್ತಾ? ಇವತ್ತು 3/4 ಜನ ವ್ಯಾಪಾರಿಗಳು ಅವರು ದುಡಿತಿರೋದು ಗವರ್ಮೆಂಟ್ ಟ್ಯಾಕ್ಸ್ ಕೊಡ್ಲಿಕ್ಕೆ ವಿನಃ ಅವ್ರು ಬದುಕಲಿಕ್ಕಲ್ಲ. ಆಗ ಅಷ್ಟು ಖರ್ಚು ಮಾಡಾದ್ಮೇಲೆ ಗವರ್ಮೆಂಟ್ ಬ್ಯಾಂಕಲ್ಲಿ ಸಾಲ ಕೊಡ್ಬೇಕಾದ್ರೆ ಅವ್ನು ಕಳ್ಳಂತರ ನೋಡ್ತದೆ, ಅವ್ನು ಪೊಲೀಸ್ ಸ್ಟೇಷನ್ ಹೋದ್ರೆ ಅವ್ನು ಕಳ್ಳಂತರ ನೋಡ್ತದೆ, ಅಥವಾ ಅವನು ಲಾಯರ್ ಹತ್ರ ಹೋದ್ರೆ ಅವ್ನು ಕಳ್ಳಂತರ ನೋಡ್ತಾರೆ, ಇಡೀ ವ್ಯವಸ್ಥೆ ಅವ್ನು ಕಳ್ಳಂತರ ನೋಡ್ತಾರೆ. ಮತ್ತೆ ಏನೋ ಒಂದು ಟ್ಯಾಕ್ಸ್ ಕೊಡದೆ ಬರೀ ಗವರ್ಮೆಂಟ್ ಕೊಡುವಂತ ಫ್ರೀ ಅಪ್ಲಿಕೇಶನ್ ಬರ್ತಿರ್ತಕ್ಕಂಥ ಒಬ್ಬ ಬಡವ ಅವನನ್ನ ತೆರಿಗೆ ವಂಚಕ ಆಗ್ತಿರ್ತಾರೆ. ಯಾಕಾಗ ಒಳ್ಳೆಯ ಬದುಕಬೇಕು, ಯಾಕೆ ಬದುಕಬೇಕು ಕೇಳಿದ್ದೀರಿ ಪ್ರಶ್ನೆಗಳನ್ನ. ದಿಸ್ ಇಸ್ ದ ಪ್ರಾಬ್ಲಮ್. ಅವರ್ ಪ್ರಾಬ್ಲಮ್ ಇಸ್ ದಟ್ ಯಾಕೆ ಯು ಹ್ಯಾವ್ ಟು ಬಿಕಮ್ ಇಕನಾಮಿಕ್ಸ್ ಲೈಕ್ ದಟ್ ವೇರ್ ಯು ಮೇಕ್ ಎ ಡಿಫರೆನ್ಸ್ ಟು ದ ಸೊಸೈಟಿ. ಬಿಕಾಸ್ ಯಾಕೆ ನಾನು ಅಂದೆ ಕೆಲವೊಂದೆಲ್ಲ ಬೇಡ, ಐ ಡೋಂಟ್ ವಾಂಟ್ ಟು ಗೋ ಇನ್ ಪಾಲಿಟಿಕ್ಸ್. Basically said about Modi. Basically the last business that he did was reselling, where perhaps has not paid any tax either for procuring the amount or selling the product. Adadmele he was in RSS, where basically he was going to people's houses and getting free food. Where will you ever know what is the state of economy? That's the same case with most of our politicians even in Karnataka also. ಏನು ಗೊತ್ತು ಸಿದ್ದರಾಮಯ್ಯವ್ರಿಗೆ ಈಗ ಹೋಗ್ಬಿಟ್ಟು ಬಡತನ ನಿರ್ಮೂಲನೆ ಅನ್ನತಕ್ಕಂಥದ್ದು ಅವರ ಪ್ರಕಾರ ಬಡತನ ನಿರ್ಮೂಲನೆ ಅಂತಂದ್ರೆ ಬಡವರ ನಿರ್ಮೂಲನೆ ಅಂತ ಅನ್ನೋದ್ಬಿಟ್ರೆ ಯಾರು ಓಟ್ ಆಗೋದಿಲ್ಲ. ಅದಕ್ಕೆ ಬಡವರ ಬಂಧು ಅಂತ ಅಂದ್ಬಿಡೋದು. ಅಂದ್ರೆ ನಾನು ಕೇಳಿ ಯಾರು ನಾನು ಶ್ರೀಮಂತರ ಬಂಧು ಅಂತ ಕೇಳಿದ್ದೀರಾ, ಜನ ಅಂದ್ಬಿಡ್ತಾರೆ ಹೋಗಿ ಕೇಳಿ ಬಂದಿಲ್ಲ ಬೇಡಪ್ಪ ನೀ ನನ್ನ ಬಂಧುನೇ ಅಲ್ಲ ಅಂತ. ಬಡವರ ಬಂಧು ಅಂತ ಹೇಳ್ಬಿಟ್ರೆ ನೀವು ನಾವು ಸೇರ್ಕೊಂಡು ಲೂಟಿ ಮಾಡೋಣ ಅಂತ. ಗೊತ್ತಾಯ್ತಾ? ನಾನು ನಿಮ್ಮ ಹೆಸರು ಲೂಟಿ ಮಾಡ್ತೀನಿ, ನೀವು ನನ್ನ ಹೆಸರು ಹೇಳ್ಕೊಂಡು ತಿನ್ನಿ. ಗೊತ್ತಾಯ್ತಲ್ಲ? ಅದಕ್ಕೆ ಬಡವರ ಬಂಧು ಅಂತ ಹೇಳ್ಬಿಡೋದು ಅಂತ. ಇವಾಗ ಮಾಡ್ತಿರೋದೇನು ಎಲ್ಲಾ ಕಾರ್ಯಕ್ರಮಗಳು ಬಡವರ ಹೆಸರಲ್ಲಿ. ಯಾಕೆ ಸರ್ಕಾರದಲ್ಲಿ ಏನೇ ಲೂಟಿ ಮಾಡಿದ್ರು ಕೂಡ, ಖಜಾನೆ ಎಷ್ಟೇ ಲೂಟಿ ಮಾಡಿದ್ರು ಕೂಡ ಬಡವರಿಗಾಗಿ ಅಂತ ಅಂದ್ಬಿಟ್ರೆ ಅಲ್ವಾ? ಜನ ಪಾಠನೇ ಮಾಡಲಿಲ್ಲ, ಕಾಲೇಜೇ ಸರಿ ಇಲ್ಲ, ಲಾಸ್ಟ್ ಆಗ್ಬಿಟ್ರು ಅದೆಲ್ಲ ಹೇಳಿದ್ರೆ ಪೆನ್ ಸರಿಯಾಗಿ ಬರ್ತಿಲ್ಲ, ಆ ಪೇಪರ್ ಪ್ಲಾಟ್ ಆಗ್ತಿತ್ತು, ಕರೆಕ್ಟ್ ಲೈಟ್ ಸರಿ ಆಗಿರ್ಲಿಲ್ಲ, ನಮ್ಗೆ ಆನ್ಸರ್ ಗೊತ್ತಿರ್ಲಿಲ್ಲ ಅಂತ ಮಾತಾಡೋದು. ಹೌದು, ಔಟ್ ಆಫ್ ಸಿಲೆಬಸ್ ಅಲ್ಲೂ 100% ತಗೊಂಡಿರೋರು ಇರ್ತಾರಲ್ಲ, ಹೌದಾ ಇಲ್ವಾ? ಔಟ್ ಆಫ್ ಸಿಲೆಬಸ್ ಅಲ್ಲೂ ಫಸ್ಟ್ ರ್ಯಾಂಕ್ ಬಂದವರು ಇರ್ತಾರಲ್ಲ, ನೀವು ಮಾತ್ರ ಔಟ್ ಆಫ್ ಸಿಲೆಬಸ್ ಅಂತಂದ್ರೆ ಅವ್ರಿಗೆ ಏನಿಲ್ಲ, ಅವ್ರಿಗೆ ಎಂತ ಸಿಲೆಬಸ್ ಕೊಟ್ಟರು ಬರ್ಬಿಟ್ಟು ಅವ್ರು ಮಾರ್ಕ್ಸ್ ತೆಗಿತಾರೆ. ಕರೆಕ್ಟಾ? ಔಟ್ ಬರೀಲಿಕ್ಕಾಗದು ಹೇಳ್ತಾರಲ್ಲ, ಮಾಡ್ಲಿಕ್ಕಾಗದವರಿಗೆ ಏನು ಕೊಟ್ಟರು ಮಾಡ್ಲಿಕ್ಕಾಗ. ಸೊ ದಿಸ್ ಇಸ್ ದ ಟ್ರಾಜಿಡಿ ಆಫ್ ಅ ಸೊಸೈಟಿ. ಯಾಕೆಂತಂದ್ರೆ ನಮ್ಗೆ ಸಣ್ಣದ್ರಿಂದ ಜವಾಬ್ದಾರಿ ಅನ್ನೋದು ಕಲಿಸಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಜೀವನದಲ್ಲಿ ನೀವೆಲ್ಲ ಹೋಗ್ಬೇಕು, ಒಂದಿಷ್ಟಾದ್ರೂ ದುಡ್ಡು ಸಂಪಾದನೆ ಮಾಡ್ಕೊಂಡು ಅಲ್ಲಿ ಹೋಗ್ಕೊಂಡು ಅಲ್ಲಿ ಅವ್ರ ಅಂದ ಚಂದ ಹುಡುಗಿರು ಬಾರ್ ನೋಡ್ಕೊಂಡು ಬರೋದಲ್ಲ, ಯುರೋಪ್ ಹೋಗಿ ಕೆಲವೊಮ್ಮೆ ಅಲ್ಲಿ ಮುಂದೆ ಕೂತ್ಕೊಂಡು ಹೋಗಿ. ನಾನು ಟೇಕ್ ಬ್ಲೆಡ್ ಅನ್ನೋ ಒಂದು ಕಡೆ ಹೋಗಿದ್ದೆ, ಭಾಳ ದೊಡ್ಡ ಟೂರಿಸ್ಟ್ ಸ್ಪಾಟ್ ಯುರೋಪಲ್ಲಿ ಕೂತ್ಕೊಂಡಿರ್ಬೇಕು. ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿ, ಅಲ್ಲೊಬ್ಬ ಹುಡುಗ ಬಂದವನು ಐಸ್ ಕ್ರೀಮ್ ತಗೊಂಡು ತಗೊಂಡು ಸಣ್ಣವನು 6 ವರ್ಷ ತಗೊಂಡು ಹೊರಗೆ ಬಂದ. ಐಸ್ ಕ್ರೀಮ್ ಒಂದು ಕೈಯಿಂದ ಜಾರಿ ಬಿದ್ದ ತಕ್ಷಣ ಏನ್ ಮಾಡ್ತಾರೆ ನಮ್ಮಲ್ಲಿ 6 ವರ್ಷದ ಹುಡುಗ ಮಾಡ, ಅಯ್ಯೋ ಪಾಪು ಅಂತ ಹೇಳ್ತಾ ನಮ್ಮ ಮೇಲೆ ಮುಗಿ ಬಿದ್ಬಿಟ್ಟು ಬೇರೆ ಅದು ಇನ್ನೊಂದು ಕೆಲಸ ಯಾರು ಇದ್ದಾರೆ ಅಂತ ಕರೀತಾರೆ. ಅಂಗಡಿಯವ್ರು ಏನ್ ಮಾಡ್ತಾರೆ ಗೊತ್ತಾ, ಇಷ್ಟು ಬೇಕಾದ್ರೆ ಎತ್ಕೊಳ್ತಾರ. ಹೌದ ಅದನ್ನೆಲ್ಲ ಎತ್ತಕೊಂಡಲ್ಲ, ನಾನು ಒಳ್ಳೆಯವ್ರ ಮಗ ಹೊರಗೆ ನಿಂತ್ಕೊಂಡು ಎತ್ತಾಗ್ತದೆ. ಇವನು ಏನ್ ಮಾಡ್ತಾನೆ, ಇದು ಶೋ ಹೋಗಲ್ಲಿ ನೀರು ತಗೊಂಡು ಅಲ್ಲಿ ಮಗ್ಗ ತಗೊಂಡೋಗಿ ಅಲ್ಲೊಂದು ಪಾಟ್ ಇಟ್ಟು ಅದರಿಂದ ನೀರು ತಗೊಂಡ್ಬಂದು ಕ್ಲೀನ್. ಅದಕ್ಕೆ ಒಬ್ಬ ಯುರೋಪ್ಗೆ ನಮ್ಮ ಆಗ್ತಿದ್ದಂತ ಸಮ. ಅವರೆಲ್ಲ ನೋಡಿದ್ರೆ ನಾವು ಯೂಟ್ಯೂಬ್ ಅಲ್ಲಿ ಲಿಂಕ್ ಮಾಡ್ತಿರ್ತಾರೆ ಅಂತ ತಿಳ್ಕೊಂಡು ಅವ್ರ ಒಂದು ದೇಶ ನಮ್ಮ 120 ಕೋಟಿ ಜನರಿಗಿಂತ ಇದು ಮಾಡಿ. ಯಾಕೆ ಜವಾಬ್ದಾರಿ ಕಲಿಸಿದ್ದಾರೆ, ನಿನ್ನ ಕರ್ಮಕ್ಕೆ ನೀನೇ ಜವಾಬ್ದಾರಿ, ರಾವು ಕೇತು ಅಲ್ಲ ಅಂತ. ಕರೆಕ್ಟ್? ಅಥವಾ ನಿಮ್ಮ ತಂದೆ ತಾತ ಅಲ್ಲ ಅಂತ. ನನಗೆ ನಿಜ ನನಗೆ ಒಂಥರ ರೋಮಾಂಚನ ಆಗೋಯ್ತು. ಆ ಹುಡುಗ ಮಾಡ್ತಾರೆ ಮಾಡಿ ಹೊರತೋಗಿದ್ದಲ್ಲ, ಒಂದೊಂದು ತೊಳೆದಾದನ್ನ 6 ವರ್ಷ ಇರ್ಬೋದು ಆ ಹುಡುಗನಿಗೆ ಮಾಡಿಸಿದ್ರಲ್ಲ. ಯಾವುದೇ ಒಬ್ಬ ದೊಡ್ಡವನ ಹತ್ರ ಹೋಗ್ಲಿಲ್ಲ ಇದು ಮಾಡಿ. ಅಲ್ಲಿ ಯಾವುದಕ್ಕೂ ಕೂಡ ನಾನು ಹೇಳ್ತೀನಿ, ಇಲ್ಲಿ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್, ಪ್ರತಿಯೊಂದಕ್ಕೂ ಇದು ಬೇಕು. ನಾನು ಸ್ಲೋವಾಕಿಯಾ ಅಂತ ಅನ್ನೋದು ಎಷ್ಟಲ್ಲಿ ನಾನು ಆಕ್ಚುಲಿ ನಾನು ಭಾಳ ದೊಡ್ಡ ಸುಟ್ಕೇಸ್ ಉಟ್ಕೊಂಡು ಹೋಗಿದ್ದೆ. ಇನ್ನೊಂದು ಸುಟ್ಕೇಸ್ ಇತ್ತು, ನಾನು ಬರಲಿಕ್ಕೆ ಆಗ್ತಾ ಇಲ್ಲ, ಮೆಟ್ಲ್ ಕೆಳಗೆ ಬರ್ತಾ ಇದ್ದೆ. ನನಗೆ ತಪ್ಪಿಟ್ಟು ನಾನು ಮೇಲೆ ಹೋಗ್ಬೋದು, ನಾನು ಕೆಳಗೆ ಹೋಗ್ತಾ ಇದ್ದೆ. ಆಲ್ರೆಡಿ ಸುಸ್ತಾಗಿ ಹೋಗ್ತಿದ್ದು, ನನ್ನ ಸುಟ್ಕೇಸ್ ಜಗೋದೇ ಇಲ್ಲ, ಇಷ್ಟು ದೊಡ್ಡ
ಸೂಟ್ ಕೇಸು 4 ಮೀಟರ್ ಇಷ್ಟೇ ಇಟ್ಟು ಅನಿಸುತ್ತೆ. ಅದನ್ನು ನಾನು ಹೆಂಗೆ ತಗೊಂಡು ಹೋಗ್ಬೇಕು, ಆ ಕಡೆ ಬರ್ತಾ ಇದ್ದವ ಸೂಪರ್ ಮಾಡೆಲ್ ತರ ಬಂದ ನೇರ ಬಂದಾಗ ಅವ್ನು ಮೆಟ್ಲು ಇಟ್ಕೊಂಡು ಬಂದ, ಅಟ್ಲೀಸ್ಟ್ ಇಷ್ಟು ದೂರ ಬಂದ ಬಂದ್ಕೊಂಡು ನಾವು ಸೂಟ್ ಕೇಸ್ ಹಿಂಗೆ ಎತ್ಕೊಂಡು ಅಲ್ಲಿ ಇಟ್ಕೊಂಡು ನಮ್ಗೆ ಹೋಗ್ಬೇಕು. ನಾವು we didn't even expect me to say thanks. That means you want to do something good, do it because you feel like doing it, not because you want anybody's appreciation. ಇಲ್ಲಿ 10 ರೂಪಾಯಿ ಡೊನೇಟ್ ಮಾಡಿಬಿಟ್ಟು 10,000 ರೂಪಾಯಿ ಬರ್ಸ್ಬಿಡ್ತಾರೆ. ಆಮೇಲೆ ಇಲ್ಲೊಬ್ರು ಇದ್ದಾರೆ ಹೋಗ್ಬಿಟ್ಟು ಎಲ್ಲ ಲೈಬ್ರರಿಗಳಿಗೆಲ್ಲ ಫ್ರೀ ಬುಕ್ಸ್ ಕೊಡ್ತಾ ಇರ್ತಾರೆ, ಅವರೇ ಮಾಡ್ಕೊಡ್ತಾನೆ, ಬೇರೆ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಯಾರು. ಎನಿವೇ, ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಮ್ಮ ದೇಶವನ್ನು ಬದಲಾಯಿಸಬೇಕಿದ್ರೆ ಆ ಬದಲಾವಣೆ ನಮ್ಮಿಂದ ಆರಂಭ ಆಗಬೇಕು ಅಂತಲ್ಲ, ನಾವು ಬದಲಾವಣೆ ಮಾಡೋದ್ರಿಂದಲೇ ಬದಲಾವಣೆ ಮಾಡಿದ್ವಿ. ಯಾರೋ ಕೇಳಿದ್ರು, ನಾನು ಯಾರು ಅಂತ ನಾನು ಪುಸ್ತಕ ಬರಿಬೇಕು ಅಂತ ಹೇಳ್ತಾ ಇದ್ದೆ. ಹೆಂಗೆ ಬರೆಯೋದು ದೊಡ್ಡ ಆಪತ್ನ ಕೇಳಿದೆ. ಬರೆಯೋ ಮೂಲಕ ಮಾಡ್ತಿಲ್ಲ ಕಣ, ಯಾಕೆ ನಿಮ್ಮ ಕೈಲಿ ಆಗಲ್ಲ ಬಿಡಯ್ಯ, ಅವ್ನಿಗೆ ಹೇಳ್ಬೇಕು, ಹಂಗೆ ಹೇಳ್ಬೇಕು. ನಾನು ಬೇರೆ ಕೈಯಲ್ಲಿ ಹೇಳ್ತಾ ಇರೋದು, ನಾನು ಬದಲಾವಣೆ ಮಾಡ್ಬೇಕು, ನಾನು ಮಾಡಬೇಕು. ನನ್ನ ಜೀವಮಾನದಲ್ಲಿ ನನ್ಗೆ ಏನಾದ್ರು ಇವತ್ತಿನ ತನಕ ನನ್ನ ಕೈಲಿ ಮಾಡ್ಲಿಕ್ಕಾಗಿದ್ರೆ ನಾನು ಒಬ್ಬನೇ ಮಾಡಿ, ನಾನು ಯಾವುದೂ ಒಡಿವಿ ಬಡಿವಿ ಕೊಲ್ಲಿ ಏನು ಬೇಕಾದ್ರೆ ಮಾಡಿ ನಾನು ಮಾಡಬೇಕು ಅಂತ ನಿರ್ಧಾರ ಮಾಡಿ ನಾನು ಮಾಡ್ತೀನಿ. ನನಗೆ ನನ್ನ ಸುಮಾರು ಉದಾಹರಣೆ ಇದೆ. ಎಷ್ಟೋ ಥರ ನನಗೆ ನಾನು ಟಿವಿಯಲ್ಲೂ ಇಲ್ಲ, ನನಗೆ ಯಾರು ಗೊತ್ತಿಲ್ಲ. ಒಂದ್ಸಲ ಒಂದು ಬಸ್ ವಿಪರೀತ ದಿನಗಳಿಗೆ ಗಲಾಟೆ ಮಾಡ್ತೀನಿ, ಯಾರಿಲ್ಲ. ಬೆಳಿಗ್ಗೆ ನಾನು ಒಂದು ಪ್ಲಕಾರ್ಡ್ ಬರ್ಕೊಂಡು ಅದ್ರ ಮೇಲೆ ಪೊಲೀಸರು ಗಿಟಾರ ಅಂತ ಕೊಟ್ಕೊಂಡು ಹೋಗ್ಕೊಂಡು ರೋಡ್ ಮಧ್ಯೆ ಕೂತ್ಕೊಂಡೆ, ಕೊಂದ್ರೆ ಕೊಲ್ಲಿ. ಆದರೆ ಆ ಆತ್ಮಶಕ್ತಿ ಬೇಕು ನಮ್ಮಲ್ಲಿ. ನಮ್ಮದು ಯಾಕೆ ಅಂತ ಹೇಳಿದ್ರೆ ನಾವು ಈಗಾಗಲೇ ಭಾಳ ಟೊಳ್ಳಾಗುತ್ತಿದ್ದೇವೆ. ಆದರೆ ನಮ್ಮೊಳಗೆ ಏನಿಲ್ಲ, ಏನು ಪ್ರಯೋಜನ? ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರಿ, ನಾವು ಟೀಚರ್ ಆಗ್ರಿ, ಅದರ ಈಗಲೂ 4 ಕಾಸು ಬುದ್ಧಿದ್ರಿಲ್ಲ ತರಿಲ್ಲ ಅಂತ ಅವ್ರ ಕೈ ಭಾಷಣ ಮಾಡ್ತೀವಿ. ಈಗ ಅವ್ರ ಕೈ ಪ್ರೈಸ್ ತಗೋಬೇಕು ಅಂದ್ರೆ ಮತ್ತೆ ಕ್ವಾಲಿಟಿ ಹಿಂಗಿರುತ್ತೆ. ಕರೆಕ್ಟಾ ಒಂದು ಕ್ಲಾಸಲ್ಲಿ ಪಾಸ್ ಆಗಿರೋದಿಲ್ಲ ಅಂತ ಬರ್ಕೊಡೋದು. ನಾನು ಅವತ್ತಿನ ಅಂತ ಇದ್ದೆ ಯಾವುದೊಂದು ಕಾಂಪಿಟೇಷನ್ ಚಾನಲ್ಗೆ 4 ಸಲ ಅವ್ರಿಗೆ ಹೇಳಿದ್ದೀನಿ, ಕಾಂಪಿಟೇಷನ್ ಅನ್ನೋ ಇಂಗ್ಲೀಷ್ ವರ್ಡೇ ಇಲ್ಲ ಅಂತ. ಕಾಂಪಿಟೇಷನ್ ಅಂತ, ಕಾಂಪಿಟೇಷನ್ಗೆ ಕಾಂಪಿಟೇಷನ್ ಅಂತ ವರ್ಡೇ ಇಲ್ಲ ಅಂತ. ಚಕ್ರವರ್ತಿ ಅಂತ ಒಬ್ಬ ಇದ್ದಾನೆ, ಬಹಳ ದೊಡ್ಡ ಒಂದು ಚಕ್ರವರ್ತಿ. ಅದನ್ನು ಇವತ್ತಿನ ಸಲ 4 ವರ್ಡ್ ಸರಿಯಾಗಿ ಬರೋಲ್ಲ. ಅದ್ರ ಕಲ್ಕೊಂಡು ಬಹಳ, ಯಾಕಂದ್ರೆ ಅಂಥವ್ರಿಂದ ನೀವು ಮಾರ್ಗದರ್ಶನ ನೀವು ಯಾವ ಮಟ್ಟದಲ್ಲಿ ಇರ್ತೀರಾ ಅನ್ನೋದು ನನಗೆ ಬೇಸರ. ಆಕ್ಚುಲಿ ಬೇಸರ ಆಗಬೇಕು. ನಮ್ಮ ದೇಶ ಮುಂದೆ ಹೆಂಗಿರ್ಬಹುದು? ಯಾಕೆಂದ್ರೆ ನಾವು ಫಸ್ಟ್ ಆಫ್ ಆಲ್ ನಮಗೆ ನಮಗೀಗ ಆಟೋಮ್ಯಾಟಿಕ್ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು, ಆಟೋಮೇಷನ್ ಬಂದು ಮುಕ್ಕಾಲು ಕೆಲಸ ಹೋಗ್ಬಿಡ್ತದೆ. ಮುಕ್ಕಾಲು ಫ್ಯಾಕ್ಟ್ರಿಗಳೆಲ್ಲ ರೋಬೋಟಿಕ್ಸ್ ಅಲ್ಲೇ ನಡೀತದೆ. ಅಕೌಂಟ್ಸ್ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಮಾಡ್ತಾರೆ. ಡಾಕ್ಟರ್ಸ್ ನರ್ಸ್ಗಳ ಅವಶ್ಯಕತೆ ಇಲ್ಲ. ನೀವು ಏನು ಮಾಡ್ತೀರಾ? ಯಾರು ಯೋಚನೆ ಮಾಡ್ತಿದ್ದಾರೆ? ಈಗಲೇ ಕೆಲಸ ಇಲ್ಲ. ನಮಗೆ ದೆಹಲಿಯಲ್ಲಿ ಶಾಸ್ತ್ರಿ ಭವನದಲ್ಲಿ ಹೇಳ್ತಾ ಇದ್ರು, ಇಟ್ ಇಸ್ ದ ಸೀಟ್ ಆಫ್ ಪವರ್. ಅಲ್ಲಿ ಹೇಳ್ತಾ ಇದ್ರು, ಆಶ್ಚರ್ಯ ಆಗ್ತದೆ, ಇನ್ನು ಬದುಕ್ತಾ ಇದ್ದಾರೆ ಅಂತ. ಡೆಲ್ಲಿಯಲ್ಲಿ ಆವರೇಜ್ ಸ್ಯಾಲರಿ ಫಾರ್ ಬಿಸ್ನೆಸ್ 10,000 rupees ಅಷ್ಟರಲ್ಲೇ ಬದುಕ್ತಾ ಇದ್ದಾರೆ ಅಂತಂದ್ರೆ ಆರ್ಡಿನರಿ ಮನುಷ್ಯನಿಗೆ. ಯಾಕಂದ್ರೆ ಕೆಲಸನೇ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ. ಹಿಂಗೆ ಮಾಡ್ತೀರಾ? ಏನಾಗಿದೆ? ಇನ್ಯಾರು ಹೇಳ್ಬೇಕು ನಿಮಗೆ? ನಿಮ್ಮ ಫ್ರೆಂಡು ವಾಟ್ಸಪ್ ಅಲ್ಲಿ ಹೇಳ್ಬೇಕಂತ. It's not wrong. I'm not saying you should not enjoy. I'm not saying that you should not have a good life. ನಿಮ್ದು ಗುಡ್ ಲೈಫ್ ಆಗ್ತಾ ಇಲ್ವಲ್ಲ? ನಿಮ್ಮ ಅತ್ಯಂತ ದೊಡ್ಡ ಲಕ್ಷ್ಯನೇ ಇದ್ರೆ ಒಂದು ಫೋನು, ಇನ್ನೇನು ಆಗ್ತಾ ಇಲ್ಲ ನಿಮ್ಗೆ ಇಲ್ಲಲ್ವಾ? ನಿಮ್ಮ ವಯಸ್ಸಲ್ಲಿ ಯುರೋಪಲ್ಲಿ, ಅಮೆರಿಕದಲ್ಲಿ ಹುಡುಗರು ಇಡೀ ಪ್ರಪಂಚ ಸುತ್ತಾಗ್ಬಿಟ್ಟಿರ್ತದೆ. ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಕ್ಕೆ ಹೋಗ್ಕೊಂಡು ಅನುಭವ ಪಡ್ಕೊಂಡ್ಬರ್ತೀವಿ. ನಿಮ್ಮ ಕೈಲಿ ಅದು ಆಗಲ್ಲ. ಇಲ್ಲಿಂದ ಬಳ್ಳಾರಿಗೆ ಹೋಗ್ಬೇಕಾದ್ರೆ ರಕ್ತ ಯೋಚನೆ ಮಾಡ್ಬೇಕಲ್ಲ, ಹೌದಾ ಇಲ್ವಾ? ಯಾಕೆ ಈ ಪರಿಸ್ಥಿತಿ ಇದ್ದೀರಾ ಅಂತ ಯಾವ್ದಾದ್ರು ಕಷ್ಟ ಮಾಡಿದ್ದೀರಾ? ಅವ್ರು ಮಾಡಿದ್ದೀರಿ. ಯಾಕೆಂದ್ರೆ ಮುಂದೆ ಒಂದಿನ ಒಳ್ಳೆ ದಿನ ಬರ್ತದೆ ಅಂತ. ಮುಂದೆ ದಿನ ಬರಲ್ಲ. ಬಂದು ನಿಮ್ಮ ಅಪ್ಪ ಅಮ್ಮಗೂ ಬಂದಿಲ್ಲ, ನಿಮ್ಮ ತಾತನಿಗೂ ಬಂದಿಲ್ಲ, ನಿಮ್ಮ ಮುತ್ತಾತನಿಗೂ ಬಂದಿಲ್ಲ. ಗೋರ್ಪಡೆಗೆ ಬಂದಿರ್ಬೋದು, ನಿಮ್ಗೆ ಬಂದಿಲ್ಲ, ಹೌದಾ ಇಲ್ವಾ? ನಿಮ್ಗೆ ಬರಲ್ಲ, ನಿಮ್ಮ ಮಕ್ಕಳಿಗೂ ಬರಲ್ಲ. ಸತ್ಯ. ಕಣ್ಣು ತೆರಿಬೇಕು. ನೀವು ಇವತ್ತು ನಿಮ್ಗಾದ್ರೂ ಬರ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಮಾಡಬೇಕು. ನನಗೆ ಗ್ಯಾರಂಟಿ ಬೇಕು. ನನ್ಗೆ ಯಾತಕ್ಕಾಗಿ ಈ ಪರಿಸ್ಥಿತಿ ಇದೆ, ನನ್ನ ಕೈಯಲ್ಲಿ ಯಾಕೆ ದುಡ್ಡಿಲ್ಲ, ನನ್ಗೆ ಯಾತಕ್ಕಾಗಿ ಬಡತನ ಇದೆ,
ನನಗೆ ಯಾತಕ್ಕಾಗಿ ಅವಕಾಶಗಳಿಲ್ಲ? ಒಬ್ಬ ಯಾತಕ್ಕಾಗಿ ಫಾರಿನ್ ಯೂನಿವರ್ಸಿಟಿ ಓದ್ತಾನೆ, ಯಾಕೆ ನಾನು ಇನ್ನೊಂದ್ ಕಡೆ ಓದ್ಬೇಕು? ನಾವು ಬುಕ್ ಅವನಿಗೆ ಬೇಕಾದ ಸಿಗ್ತದೆ, ಒಂದು ಬುಕ್ ತಗೊಳ್ಳಿಕ್ಕೆ ಯಾಕೆ ಕಷ್ಟ? ಯಾಕೆ ಕೇಳಲ್ಲ? ಅದಕ್ಕೆ ಹೇಳ್ಬಿಟ್ಟು ಇಲ್ಲ, ನೀವು ದೇವರನ್ನು ನಂಬಬೇಕು, ಈ ಕರ್ಮದಲ್ಲಿ ನಂಬಿಕೆ ಇರಬೇಕು, ರಾಹುಕೇತುವಲ್ಲಿ ನಂಬಿಕೆ ಇರಬೇಕು. ಯಾಕೆ? ಆಗ ಮಾತ್ರ ನಾನು ನನ್ನ ಮಗನ ಬಾಯಿಗೆ ಕಳಿಸ್ಬೋದು, ನೀನು ಅದನ್ನು ಒಪ್ಕೊಂಡು ನೀನು ಕೆಳಗಿನವನು ಅಂತಿರ್ತೀಯ. ಇದೊಂದಾರೆ ನಮ್ಮ ಸಂವಿಧಾನ ಹೇಳಿದ್ದು. ಒಪ್ಕೋಬೇಡ, ವೈಚಾರಿಕತೆ ಬೆಳೆಸ್ಕೋ. ಅದಂದ್ರೆ ಏನು ವೈಚಾರಿಕತೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡು. ನಿನ್ನ ಸ್ಥಿತಿ ಪರಮಸ್ಥಿತಿ ಅಂತ ಹೇಳ್ಕೊಂಡಿರ್ಬೇಡ, ಯಥಾಸ್ಥಿತಿವಾಗಿ ಆಗಬೇಡ. ಅದೇ ಪ್ರಜಾಪ್ರಭುತ್ವ. ನಮ್ಗಾಗಲ್ಲ ಇದು. ಯಾಕೆ? ಭಯ. ಒಬ್ಬರು ಮುಂದಕ್ಕೆ ಹೋಗಿ 100 ಜನ ಹಿಂದೆ ಬರ್ತಾರೆ. ಟ್ಯಾಕ್ಸ್ ಕಡಿಮೆ ಆಗ್ತಿದೆ ಅನ್ನೋ ಗ್ಯಾರಂಟಿ ಇದೆಯಾ ನಿಮಗೆ? ನಿಮ್ಗೊಂದು ಕೋರ್ಟ್ಗೆ ಹೋಗಿ ನಿಮ್ಗೆ ನ್ಯಾಯ ಸಿಗ್ತದೆ ಅನ್ನೋ ಗ್ಯಾರಂಟಿ ಇದೆಯಾ? ನಿಮಗೆ ಒಂದು ಹಾರ್ಟ್ ಅಟ್ಯಾಕ್ ಆದ್ರೆ ನಿಮ್ಗೆ ಒಳ್ಳೆ ಹಾಸ್ಪಿಟಲ್ ಅಡ್ಮಿಷನ್ ಆಗ್ತದೆ ಅನ್ನೋ ಗ್ಯಾರಂಟಿ ಇದೆಯಾ? ಬರ್ತೀರಿ ಅನ್ನೋ ಗ್ಯಾರಂಟಿ ಇದೆಯಾ? ಹಾಸ್ಪಿಟಲ್ ಪೊಲೀಸ್ ಸ್ಟೇಷನ್ ಗ್ಯಾರಂಟಿ ಇದೆಯಾ? ರೋಡಲ್ಲಿ ಹೋದಾಗ ನೀವು ಸೇಫ್ ಆಗಿ ಬಂದು ವಾಪಸ್ ಬರ್ತೀರಿ ಅನ್ನೋ ಗ್ಯಾರಂಟಿ ಇದೆಯಾ? ಏನೇನು ಗ್ಯಾರಂಟಿ ಇಲ್ಲ. ಗೊತ್ತಾಯ್ತಾ? ಆ ದೇಶವನ್ನು ನೀವು ವಿಪರೀತವಾಗಿ ಪ್ರೀತಿಸ್ತೀರಿ. ಯಾಕೆ ಅಂತ ಹೇಳಿದ್ರೆ ಆ ಮೂಲಕ ಇನ್ಯಾರಿಗಾಗೂ ಅಧಿಕಾರ ಸಿಗ್ತದೆ. ನಾನು ಏನ್ ಹೇಳೋದು ಅಂತಂದ್ರೆ, ನಾವು ದೇಶವನ್ನು ಪ್ರೀತಿಸೋಣ, ದೇಶನೂ ನಮ್ಮನ್ನು ಪ್ರೀತಿಸ್ಬೇಕಲ್ಲ. ದೇಶ ಬರೀತಾರೆ ಅಳುವ ಮಗುಗೆ ಚಾಕ್ಲೇಟ್ ಕೊಟ್ಟು ಕಳಿಸ್ದಂಗಲ್ಲ. ಸ್ವಲ್ಪ ಯಾಕೆ ಅರ್ಥ ಇದೆ, ಬೇರೆ ಸಮಸ್ಯೆ ಇದೆಯಾ ಅಂತ ಸ್ವಲ್ಪ ತಾಯಿ ನೋಡ್ಬೇಕಲ್ಲ. ಇಲ್ಲಿ ಮಾಡ್ತಿರೋದು ಏನು ಅಂತಂದ್ರೆ, ಅಳುವ ಮಗುಗೆ ಚಾಕ್ಲೇಟ್ ಕೊಟ್ಟ ಕೆಲಸನ ನಮ್ಮ ಸರ್ಕಾರ ಮಾಡ್ತಾ ಇರೋದು. ಕರೆಕ್ಟಾ? 30 kg ಅಕ್ಕಿ, ಇನ್ನೊಂದು BP ಅದೆಲ್ಲ ಕೊಟ್ಟು ಮಾಡೋದು. ಗೊತ್ತಾಯ್ತಾ? ಅದನ್ನು ಸಮಾಜವಾದ ಅಂತಾರೆ. ಇವತ್ತು ಸಮಸ್ಯೆ ಯಾಕಾಗಿ ನಿಮ್ಮಲ್ಲಿ ಎಲ್ಲರೂ ಓದಬಾರ್ದು? ಹೇಗೆ ರಷ್ಯಾದಲ್ಲಿ ಏನಾಯ್ತು? ಫಿನ್ಲೆಂಡ್ ಅಂಬಾನಿಯ 5,500 ಕೋಟಿಯ ಮನೆ ಕಟ್ಟಿದ್ರೆ, ನೀವು 5 ಲಕ್ಷ ರೂಪಾಯಿ ಮನೆ ಕಟ್ಟಿದ್ರೆ, ಅಂಬಾನಿಯ ಮನೆ ಕಟ್ಟಲಿಕ್ಕೆ ದಿನಗೂಲಿನೂ 1,000 ರೂಪಾಯಿ ಅಥವಾ 200 ರೂಪಾಯಿ. ನಿಮ್ಮ ಮನೆ ಕಟ್ಟಲಿಕ್ಕೆ ದಿನಗೂಲಿನೂ 1,000 ರೂಪಾಯಿ ಅಥವಾ 200 ರೂಪಾಯಿ. ಇನ್ನು ಬದಲಾವಣೆ ಸಾಧ್ಯ. ಅಂಬಾನಿ ಮನೆಗೆ ಎಲೆಕ್ಟ್ರಿಸಿಟಿ ಟ್ಯಾರಿಫು ನಿಮ್ಮನೆ ಟ್ಯಾರಿಫ್ ಅಷ್ಟೇ, ವಾಟರ್ ಟ್ಯಾರಿಫು ನಿಮ್ಮನೆ ಟ್ಯಾರಿಫ್ ಅಷ್ಟೇ. ಬೇರೆ ಇದೆಯಾ? ಅದನ್ನು ಸಿಗುವಂತ ಆದ್ರೆ ಐ ವಿಲ್ ಟೆಲ್ ಯು something. What are the guarantees you have today? Among you can just shift any country, go anywhere. Can you even move an inch from your house? You don't have any guarantees. You have lost the guarantees because you never ever asked for your rights. So you say for your rights. ಏನಾಗಿದೆ ಅಂದರೆ ಹಕ್ಕನ್ನ ಕೇಳೋದೇ ಅಪರಾಧ. ಯಾಕೋ ದೇಶ ಏನೆಲ್ಲ ಮಾಡ್ಲಿಕ್ಕಿದೆ ಏನ್ರಿ? ಪಾಕಿಸ್ತಾನ ಇಲ್ಲ, ಪಾಕಿಸ್ತಾನ ಗಲಾಟೆ ಕಾಣಲ್ಲ ನಿಮಗೆ. ಅಯ್ಯೋ ಜಿಹಾದಿಗಳಿಲ್ಲ, ಅಯ್ಯೋ ಫೋಟೋನ ಟ್ರೀಟ್ ಮಾಡೋದಿಲ್ಲ, ಅಯ್ಯೋ ಬಡವರಿಲ್ಲ, ಅಯ್ಯೋ ಅವರಿಲ್ವಾ, ಅಯ್ಯೋ ಇವನಿಲ್ಲ, ಅವ್ರನ್ನ ನೋಡ್ಕೋಬೇಡವಾ? ನಿಂದೇನು ದೊಡ್ಡ ಒಂದು ಸಮಸ್ಯೆ ಗೊತ್ತಾಯ್ತಾ? ನೀವು ನೋಡೋಣ ನಿಂದು ಮತ್ತೆ ಅದೇ ಅಂತೆ. ಇದೆಲ್ಲ ನಾಳೆ ಏನಾಗ್ತಿರೋ ಸಂತೋಷ. ನಾನು ಮಂಗಳೂರು ಒಂದು ಉದಾಹರಣೆ ಕೊಡ್ತಾ ಇದ್ದೆ. ನಾನು ಇದೆಲ್ಲ ಕಡೆ ಕೊಡ್ಬೇಕು ಅಂತಿದ್ದೀನಿ. ಮಂಗಳೂರಲ್ಲಿ ಒಂದು ಸಂಸ್ಥೆ, ಬಹಳ ದೊಡ್ಡ ಸಂಸ್ಥೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಗಂಡ ಹೆಂಡತಿ ಮಗನ ನಡೆಸ್ತಾ ಇದ್ದಾರೆ. ಅವರು ಒಂದು ರೂಮಿಂದ ಕಟ್ಟಿ ಇವತ್ತು ಆ ಸಂಸ್ಥೆ 180 ಕೋಟಿ ರೂಪಾಯಿಯ ಒಂದು ಕ್ಯಾಂಪಸ್ ಕಟ್ಟಿದ್ದಾರೆ. ಒಂದು ರೂಮಿಂದ ಶುರು ಮಾಡಿ ಕಷ್ಟಪಟ್ಟು ಅನ್ನೋದಕ್ಕೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ. ಹಿಂಗೆ ವರ್ಷ ಪ್ರತಿ ಅವರು ಇನ್ಕ್ರೀಸ್ ಮಾಡಿದ್ರು. ಇವತ್ತು ಅವ್ರು ಕೆಲಸ ಮಾಡ್ತಾರೆ. ಅವರು ಪ್ರತಿ ವರ್ಷ ಈಗ 3.5 ಕೋಟಿ ಸರ್ವಿಸ್ ಟ್ಯಾಕ್ಸ್ ಕಟ್ತಾರೆ, 4 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಪರ್ಸನಲ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ 1 ಕೋಟಿ ಕಟ್ತಾರೆ. ಹೌ ಮಚ್ ಇಸ್ ಇಟ್? ಆಲ್ಮೋಸ್ಟ್ ಅಬೌಟ್ 8.5 crores ಕಟ್ತಾರೆ. ಅವ್ರು ಹೇಳ್ತಾರೆ, ನಮ್ಗೆ ಏನೇನು ರೆಕಗ್ನಿಷನ್ ಇಲ್ಲ. ಒಂದೇ ರೆಕಗ್ನಿಷನ್, IT ಡಿಪಾರ್ಟ್ಮೆಂಟ್ ಇಂದ ಇಷ್ಟು ಟ್ಯಾಕ್ಸ್ ಕಟ್ತೀರಾ ಕಟ್ಕೊಂಡು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ ಅವರು 12 ವರ್ಷದಲ್ಲಿ 100 ಕೋಟಿ ಟ್ಯಾಕ್ಸ್ ಕಟ್ಟಿದ್ರು ಕೂಡ 13ನೇ ವರ್ಷದಲ್ಲಿ ಎಲ್ಲಾದ್ರೂ ಅವ್ರ ಕಂಪ್ನಿ ಇಡೀ ಬಿದ್ದೋದ್ರೆ ಅಥವಾ ಯಾರೋ ಕಾಲೇಜ್ ಹೋದ್ರೆ ಧ್ವಂಸ ಆಗೋದ್ರೆ ಸರ್ಕಾರ ಬಂದ್ಬಿಟ್ಟು ಅಳ್ದುಡ್ಡನ್ನು ತಗೊಂಡು ಹೋಗ್ಬಿಡ್ತಾರೆ. ವಿನಃ ನೀ ಇಷ್ಟು ವರ್ಷ ಕಟ್ಟಿದ್ಯಲ್ಲಪ್ಪ, ನಿನ್ಗೆ ಏನಾರು ನಾನು ಕೊಡ್ಬೇಕು ಅಂತ ಅನ್ನಲ್ಲ. ಅದೇ ಒಬ್ಬ ಬಡವ ಹೋಗ್ಬಿಟ್ಟು ಅವನಿಗೆ ಆಸಕ್ತಿನೇ ಇಲ್ಲದಿದ್ರು ದೇಶ ಸೇವೆಗೆ, ದೇಶ ಪ್ರೇಮಕ್ಕೆ, ಅವ್ನು ರಾಜಕಾಲ ಮೇಲೆ ಮನೆ ಕಟ್ಕೊಂಡಿದ್ರೆ ಆ ಮನೆ ಹೊಡಿಲಿಕ್ಕೆ ಹೋದ್ರೆ ಇನ್ನೊಂದು ಸೈಟ್ ಕೊಡ್ತೀವಲ್ಲ ಅಂತ. ಅದಕ್ಕೆ ಅದಕ್ಕೆ ಕೆಲಸ ಮಾಡಬೇಕು.
ಯಾಕೆ ಕನ್ನಡದಲ್ಲಿ ನೀವು ದೇಶ ಕಂಡುಹಿಡಿಬೇಕು? ಅದೇ ನಮಗೂ ಮುಂದುವರೆದ ದೇಶಕ್ಕೂ ವ್ಯತ್ಯಾಸ. ಬಿಕಾಸ್ ದೋಸ್ ಕಂಟ್ರೀಸ್ ಆರ್ ಗ್ರೇಟ್ಫುಲ್ ಟು ದಿಯರ್ ಪಾಪ್ಯುಲೇಷನ್. ಅಲ್ಲಿ ನಿಮ್ಗೆ ದುಡ್ಡಿದ್ದಕ್ಕೆ ಕಂಟ್ರಿ ರೆಕಗ್ನೈಸಸ್ ಯು. ನನಗಂತಾರೆ ಚೆಕ್ ರಿಪಬ್ಲಿಕ್ ಅಲ್ಲಿ ಯಾರು ಅಂತ ಇದ್ರು, ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ವೈದ್ಯಕೀಯ ಚಿಕಿತ್ಸೆ ನೀವು ಅತ್ಯಂತ ಬಡವನಾಗಿದ್ರು ಅಂದ್ರೆ ಅತ್ಯಂತ ಶ್ರೀಮಂತರಾಗಿರುತ್ತದೆ, ಒಂದೇ ಒಂದು ವ್ಯವಸ್ಥೆ ಇರೋದು, ಇಲ್ಲ ಬೇರೆ ದೇಶಕ್ಕೆ ಹೋಗ್ಬಿಡಿಬೇಕಷ್ಟೇ. But everybody has to go and get a token. You will get, but you will get the best treatment that even the richest man gets in the country. That is the guarantee. ಅದಕ್ಕಾಗಿ ದೇಶದ ಕೊಡ್ತಿರೋದು ಕರೆಕ್ಟಾ? ಇಲ್ಲಿ ಅದಕ್ಕಾಗಿ ಜನರಿಗೆ ಫೋರ್ಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಪಕ್ಷದ ಇನ್ನು 10 ವರ್ಷದ ನಂತರ ನೀವು ಹಿಂಗಿರೋ ನೋಡ್ಕೋತೀವಿ, ದೇಶ ಹಿಂಗಿರ್ತದೆ ಕರೆಕ್ಟಾ, ಆ ಬಿಲ್ಡಿಂಗ್ ಹಿಂಗಿರ್ತದೆ, ನೀವು ಹಿಂಗಿರ್ತೀರ ಅಂತ ಯಾರೋ ಒಬ್ಬ ಪೊಲಿಟಿಷಿಯನ್ ಹೇಳಿದಾನೆ ಇವತ್ತಿನ ತನಕ. ನಿಮಗೆ 10 ವರ್ಷದಲ್ಲಿ ಹಿಂಗಾಗ್ತದೆ, ಮೋದಿ ಒಂದು ಹೇಳಾಗೋಯ್ತು ಪಾಪ, ಇವತ್ತಿನ ಕತೆ ಎಲ್ಲ ಕೊಡ್ತೀನಿ ಕೊಟ್ಟು ನಾನು ಯಾಕೆ ಇವತ್ತಿನ ತನಕ ಇನ್ನು ಮುಂದೆ ಹೇಳಿದ್ರು ಮೋದಿ ಎಲ್ಲ ಅಪ್ಪಿತಪ್ಪಿ ಅಲ್ವಾ? ಯಾರ ಸಿದ್ದರಾಮಯ್ಯ ಹೇಳಿರೋದು ನಾವು ಹೇಳಿರೋದು ಕೇಳಿದ್ರೆ ನಿನ್ನ ಭವಿಷ್ಯ ನಾನು ನೋಡ್ಕೊಳ್ತೀನಿ ಅಥವಾ ನಾವು ನಿನ್ನ ಭವಿಷ್ಯಕ್ಕೆ ಕೆಲಸ ಮಾಡೋಣ, ಗೊತ್ತಾಯ್ತಾ? ಆ ಟೆಂಪಲ್ ಕಟ್ತೀವಿ, ಇದು ಕಟ್ತೀವಿ, ಅದು ಕಟ್ತೀವಿ. Nobody is bothered about the guarantees that they can give you. ನಮ್ಮ ಕಡೆ ಅಂತಾರೆ ನನ್ನ ತಲೆಗೆ ನನ್ನ ಕೈಗೆ ಅಂತ. ನಿಮ್ಮ ಹಣೆ ಬರಕ್ಕೆ ನೀವೇ ವಾರಸ್ತ. ನನಗನ್ಸೋದು ನೀವು ಇರೋದು ಇವತ್ತಾದರೂ ಎಚ್ಚೆತ್ತು ನಿಮ್ಮ ಅಧಿಕಾರ ಏನು, ಹಕ್ಕುಗಳೇನು, ನಿಮ್ಮ ಬಾಧ್ಯತೆಗಳೇನು, ಮತ್ತು ಈ ದೇಶ ನಿಮ್ಮದು. ಮತ್ತೆ ಈ ದೇಶ ಚೆನ್ನಾಗಿದ್ರು ಅನುಭವಿಸಬೇಕಾಗಿರ್ತಕ್ಕಂಥದ್ದು ನೀವು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಕೆಲವರಾದರೂ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿ ನಮ್ಮೆಲ್ಲರಿಗೂ ಒಂದಷ್ಟು ಒಳ್ಳೆಯ ವಿಷಯ. ಎಲ್ಲರೂ ಯಾವುದೇ ಒಂದು ವಿಚಾರಕ್ಕೆ ಸ್ಪಂದಿಸಿರುವಂತ ಉದಾಹರಣೆನೇ ಇಲ್ಲ. ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿದ್ದಾಗ ಇಡೀ ಭಾರತದ ಜನಸಂಖ್ಯೆಯ 20% ಭಾಗವಹಿಸಲಿಲ್ಲ. ಸುಮಾರು ಜನ ಬ್ರಿಟಿಷರಿಂದ ಒಳ್ಳೆಯದು ಅಂತ ಹೇಳ್ಕೊಂಡು, ಆದ್ರೆ ಆ ಹೋರಾಟ ಮಾಡಿದಂತ ಪ್ರಾಮಾಣಿಕ ಕೆಲವು ಮಂದಿ ಅಷ್ಟು ಜನರ ಜೊತೆ ಬದಲಾವಣೆ ಮಾಡಿದ್ರು. ನಾನು ಇದೆಲ್ಲ ಬದಲಾಗಿ ಹೇಳ್ತಾ ಇಲ್ಲ, ನಿಮ್ಗೆ ಆಗೋದು ಇದರಲ್ಲಿ ಕೆಲವರಿಗಾದ್ರೂ ಬದಲಾಯಿಸ್ತಕ್ಕಂಥ ಶಕ್ತಿ ಇದ್ದು ನೀವು ಆ ಪಣವನ್ನು ಕೊಟ್ಟು ನೀವು ಬದಲಾವಣೆ ಮಾಡಿಕೊಳ್ತಾರೆ, ನೀವು ಧೈರ್ಯ ತಂದುಕೊಂಡು ಇದು ನನ್ನದು, ಇದು ಮೋದಿ ಮಾತ್ರ ಅಲ್ಲ ನಂದು, ಸಿದ್ದರಾಮಯ್ಯ ಮಾತ್ರ ಅಲ್ಲ ನಂದು, ಇನ್ನೊಬ್ಬರು ಮಾತ್ರ ಅಲ್ಲ ನಂದು, ಕರೆಕ್ಟಾ ಮಾಡಿ. ನನ್ನ ಪ್ರಕಾರ ಈ ದೇಶದ ಒಂದು ವಿಷಯ ಇದೆ. ಯಾಕಂದ್ರೆ ನಾವಿರುವಂಥ ಜನಸಂಖ್ಯೆ, ನಮಗಿರುವಂತಹ ಸಮಸ್ಯೆ, ನಮಗಿರುವಂತಹ ರಾಜಕಾರಣ, ಇದರಲ್ಲಿ ನಮ್ಮನ್ನು ಕಚಾಡಿಸ್ಕೊಟ್ಟ ನೀತಿ ಇನ್ನೊಂದಾಗಿತ್ತು ವಿಷಯಗಳು. ನಿಮ್ಗೆ ಗೊತ್ತೇ, ಬ್ಯಾಡ್ ಟಿವಿ ಪ್ರೋಗ್ರಾಮಿಂಗ್ ಬೈ ಈವಲ್ ಮಲ್ಟಿನ್ಯಾಷನಲ್ ಕಂಪನೀಸ್. ಎಕನಾಮಿಕ್ಸ್ ಕರೆಕ್ಟಾ? ಯಾಕೆ ದುಡ್ಡು ಖರ್ಚು ಮಾಡಿಕೊಂಡು ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ಚಾಡಿ ಹೇಳ್ಕೊಂಡು ಅಂಥದ್ದೇ ಕ್ಯಾಪಿಟಲಿಸಮ್ ಬೇಕು. Capitalism is never interested in intelligence. I'm not saying capitalism is bad. Why can't we redefine it? Correct? Let's redefine it. Correct? Capitalism ಬೇಡ ಇರ್ಬೇಕು ಅಂತ ಹೇಳ್ತಾರಲ್ಲ. ನೀನು ಮೋದಿ ವಿರೋಧಿಯಾ? ನೀನು ರಾಹುಲ್ ಗಾಂಧಿ ಇರು. ನೀನು ಬಿಜೆಪಿನ? ಇಲ್ಲ ನೀನು ಕಾಂಗ್ರೆಸ್. ಹಿಂಗಲ್ಲ. I'm not saying capitalism is bad. Redefine capitalism. ಅದಕ್ಕೊಂದು ಲಗಾಮ. ಬರೀ ನಾಳೆ ಒಳ್ಳೇದು ಅಂತ ನಿಮ್ಮನ್ನು ದುಡ್ಸ್ಕೊಂಡು ಅದು ದುಡ್ಡೆಲ್ಲ ಹೋಗ್ತಿರೋದು ಯಾರಿಗೆ? ಒಂದು ಸಲ ಯೋಚನೆ ಮಾಡಿ. ಅವರು ಕೊಂಡ್ಕೊಂಡಿರ್ತಕ್ಕಂಥ 90% ವಸ್ತುಗಳು ಇವತ್ತು ನಿಮ್ಮ ಹತ್ರನೂ ಇಲ್ಲ. ಬ್ಯಾಂಕ್ಗಳಲ್ಲಿ ನೀವು ಲೋನ್ ಪಡ್ಕೊಂಡು ನೀವು ಮನೆ ಕಟ್ಟಿದ್ರೆ 20 ವರ್ಷ ಆದ್ಮೇಲೆ ಕೂಡ ಮನೆ ನಿಮ್ಮದಲ್ಲ. ಬ್ಯಾಂಕ್ ಎಲ್ಲ ದುಡ್ಡು ಬಂದು ಲಾಭ ಬಂದಾಗಿದ್ರು ಕೂಡ ಇನ್ನೂ ಕೂಡ ಮನೆ ನಿಮ್ದಾಗಿರೋದಿಲ್ಲ. ಆ ತರದ ಕ್ಯಾಪಿಟಲಿಸಮ್ ಬೇಕಾ ನಿಮಗೆ? ಎಷ್ಟೋ ಜನ ಅವ್ರ ಮನೆ ತಮ್ಮ ಹೆಸರು ಅವ್ರಿಗೆ ಮನೆ ಸತ್ತೇ ಹೋಗ್ಬಿಟ್ಟಿರ್ತಾರೆ. ಗೊತ್ತಾ? You want this kind of a capitalism? But we have to do something. ನಾವು ಯೋಚನೆ ಮಾಡಬೇಕು. ಫಸ್ಟ್ ಸ್ಟೆಪ್ ಸೀರಿಯಸ್. ನಾವು ಯೋಚನೆ ಮಾಡ್ತಾ ಇದ್ದೀವಿ, ಭಾಳ ಬ್ಯುಸಿಯಾಗಿದ್ದೀವಿ. ಸುದೀಪ್, ಸಚಿನ್ ತೆಂಡೂಲ್ಕರ್ ಎಲ್ಲರೂ ಭಾಳ ಬ್ಯುಸಿಯಾಗಿದ್ದೀವಿ. ಸ್ವಲ್ಪ ಬ್ಯುಸಿ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಬ್ಯುಸಿ ಆಗೋಣ.
ದೇಶದ ಬಗ್ಗೆ ಜನಸಂಖ್ಯೆನ ಕಾರಣ ಸರ್. ಆಮೇಲೆ ಎಲ್ಲರೂ ಗುರುತಿಸ ಸರ್. ನನ್ನ ಪ್ರಕಾರ ಬೇರೆ ದೇಶಗಳ ಹುನ್ನಾರ. ಕೆಲವರು ಹೇಳೋದು ನಿಮ್ಮ ದೇಶದ ಜನಸಂಖ್ಯೆ ನಿಮ್ಮ ಆಸ್ತಿ ಅಂತ. ನನ್ನ ಪ್ರಕಾರ ಅದು ದೇಶ ಇನ್ನೂ ಜನಸಂಖ್ಯೆ ಎಕ್ಸ್ಪ್ಲೋಷನ್ ಆಗಿಬಿಟ್ಟು ತಗೊಳ್ಳಿ ಅಂತ. ಯಾಕೆಂದರೆ ಅದನ್ನು ಚೈನಾದವ್ರು ಯಾವಾಗ ಹೇಳ್ತಿರ್ತಾರೆ, ಚೈನಾದವ್ರ ಕಂಟ್ರೋಲ್ ಈಗಲೂ ಕೂಡ ಅವರ ಲ್ಯಾಂಡ್ ಮಾಸಿಗೆ ಅವರ ಪಾಪ್ಯುಲೇಷನ್ ಇಸ್ ಆಕ್ಚುಲಿ ವೆರಿ ಪ್ರೊಪೋರ್ಷನಲ್. ನಮ್ಮದು ವಿಪರೀತವಾಗಿ ಹೋಗ್ತಿದೆ. ಆದರೆ ಬೇರೆ ಎಲ್ಲ ದೇಶದಲ್ಲೂ ನಿಮಗೆ ಇದು ಅಂತ. ಆದರೆ ನಮ್ಮಲ್ಲಿ ಅನ್ಟ್ರೈನ್ಡು ಒಡಿದೆ ಸಬ್ಸ್ಟ್ಯಾಂಡರ್ಡು ಇಂಥ ಮ್ಯಾನ್ ಪವರ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೋಯಿಂಗ್ ಟು ಬಿಕಮ್ ಅ ಬಿಗ್ ಬರ್ಡನ್ ಕಂಟ್ರಿ. ಆದರೆ ನಮ್ಮ ರಾಜಕಾರಣಿಗಳಿಗೆ ಇನ್ನೂ ಅಂತ ಒಂದು ಅವ್ರಿಗೆ ಅಂದರೆ ಓಟಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಮ್ಮ ಇಲೆಕ್ಷನ್ಸು ನಮ್ಮ ವ್ಯವಸ್ಥೆಗಳು ಇಲ್ಲಿ ತನಕ ಯಾವುದು ಲಾಂಗ್ ಟರ್ಮ್ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಲಾಂಗ್ ಟರ್ಮ್ ಮಾಡಿಬಿಟ್ರೆ ನಿಮಗೆ ಪ್ರಾಮಿಸ್ ಮಾಡಲಿಕ್ಕೆ ಏನಿಲ್ಲ. ನೀವೆಲ್ಲ ರಸ್ತೆಗಳನ್ನು ಮುಗಿಸ್ಬಿಟ್ರೆ ಯಾವ ಹೊಸ ರಸ್ತೆ ಹೇಳ್ತೀರಾ? ನಾವು ಮನೆ ಮೂಲಕ ಮಾಡಬೇಕಷ್ಟೇ. ಅದಕ್ಕೆ ನೀವು ರಸ್ತೆ ಮಾಡಲ್ಲ, ಅರ್ಧಂಬರ್ಧನೇ ಮಾಡಲ್ಲ. ನೀವು ಎಲ್ಲವನ್ನು ನಾನು ಬೆಂಗಳೂರಲ್ಲಿ ಕೇಳ್ತಾ ಇದ್ದೆ, ಬೆಂಗಳೂರು ಸಾಕೋದು, ಅವನಿಗೆ ಅದು ಮಾಡದಿದ್ರೆ ಅವನಿಗೆ ಎಮ್ಮೆಲೆ ಸಾಕ್ಲಿಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಚೇಂಜ್? ಮತ್ತೆ ಸಾಧ್ಯನೇ ಇಲ್ಲ. ಮತ್ತೆ ಜನ ಗೌರಬೇಕು. ಯಾವೊಂದು ಅದು ಮಟ್ಟಕ್ಕೆ ಇದ್ದರೂ ನಮ್ಮ ಕಾರ್ಪೊರೇಟರ್ ನಾನು ಕೇಳಿದೆ, ನಮ್ಮ ರಸ್ತೆ ನಾನು ಇರೋದು ಬಹಳ ಒಳ್ಳೆಯ ಏರಿಯಾದಲ್ಲಿ ಅಲ್ಲೇ ಫುಟ್ಪಾತ್ ಅನ್ನು ಆಕ್ಯುಪೈ ಮಾಡಿಕೊಂಡು ಜನ ಗಾರ್ಡನ್ ಮಾಡಿಬಿಡ್ತಾರೆ. And my question was, India is 70% youth illa ante. Government ಹೇಳಿದ್ರೆ ಸರ್ 70% ಸರ್ವೆ ಪ್ರಕಾರ according to survey. Sir, NGO survey ಹೇಳ್ತಾರೆ 70% youth population. ನನ್ನ ಪ್ರಕಾರ ಕರೆಕ್ಟ್ ಡೀಟೇಲ್ಸ್ ಬರೋದು ಎಲ್ಲರಿಗೂ ಆಧಾರ್ ಕಾರ್ಡ್ ಸಿಗ್ತಾರೆ. ಅದು ಈಗಾಗಲೇ ಒಬ್ಬರಿಗೆ 3 ಆಧಾರ್ ಕಾರ್ಡ್ ಇರೋದ್ರಿಂದ ನನ್ನ ಪ್ರಕಾರ ಇಂಡಿಯಾ ಪಾಪ್ಯುಲೇಷನ್ 3 ಕೋಟಿ ಆಗುತ್ತೆ. ಸರ್ ನಿಮ್ಮ ಕಡೆ ಏನಾದರೂ ಪ್ರೂಫ್ಸ್ ಇದೆ? ನಾನು ಐ ಹ್ಯಾವ್ ಡನ್ ಓನ್ಲಿ conservative informal survey by talking to a lot of people. How many children do you have at home? How many elderly people you have at home? ಈಗಾಗಲೇ ವಯಸ್ಸಾದವರು ತುಂಬ ವಯಸ್ಸು ಬದುಕಿರ್ತಕ್ಕಂಥ ಕಾರಣದಿಂದಾಗಿ ಮತ್ತು ಜನ ಬಹಳ ತಡವಾಗಿ ಅವರಿಗೆ ಮಕ್ಕಳಾಗ್ತಿರ್ತಕ್ಕಂಥ ಕಾರಣದಿಂದಾಗಿ 35 ವರ್ಷ ಆದರೂ ಕೂಡ ಅವರಿಗೆ ಮಕ್ಕಳಿರೋದು. ಆಯ್ತಾ? ಮಕ್ಕಳಿರೋದು. ಮತ್ತೆ ಸುಮಾರು 35 ವರ್ಷ ತನಕ ಇರುವವರು ಅವರೊಂದು ಒಂದಿಬ್ಬರು ಇರ್ತಾರೆ. ಅವ್ರ ಅಪ್ಪ ಅಮ್ಮ ಒಂದು 60 ವರ್ಷದವ್ರು ಇರ್ತಾರೆ. ಅವ್ರ ಅಜ್ಜಿ ತಾತ ಕೂಡ ಒಂದು 80 ವರ್ಷದವ್ರು ಇರ್ತಾರೆ. ಪ್ರತಿ ಇಬ್ಬರು ವ್ಯಕ್ತಿಗೆ ಅಟ್ಲೀಸ್ಟ್ ಒಂದು 4 ಗ್ರ್ಯಾಂಡ್ ಪೇರೆಂಟ್ಸು, ಇಬ್ಬರು ತಂದೆ ತಾಯಿಗಳು ತಗೊಂಡು ಫಾರ್ 6 people at least elderly for every 2 people ಅಂತ ದಟ್ ಇಸ್ ಮೈ ಎಸ್ಟಿಮೇಷನ್. ನನ್ನ ಪ್ರಕಾರ ಮೇ ಬಿ ಅಬೌಟ್ 50% ತನಕ ತಲುಪೋದೇನೋ ಅಂಡರ್ 35 ಇನ್ ಅಬೌಟ್ 10 years. ನಾಟ್ ಅಟ್ ಆಲ್ ನೋ. ಹಳ್ಳಿಗಳಲ್ಲೇನೋ ಜಾತಿ ಮಕ್ಕಳಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರದಾರರು ಅಂದರೆ ಮತದಾರ. ಈ ಪ್ರಮುಖ ಪಾತ್ರದಾರರಾಗಿರ್ತಕ್ಕಂಥ ಮತದಾರರು ವೋಟನ್ನು ಮಾಡ್ತಾರೆ. ಇವತ್ತು 60% ಹೆಚ್ಚು ಗ್ರಾಮಾಂತರ ಪ್ರದೇಶದಲ್ಲಿ ಮತದಾನ ವ್ಯವಸ್ಥೆಯನ್ನು ನೋಡಿಕೊಂಡಾಗ ಅಲ್ಲಿ ದುಡ್ಡು ತಗೊಂಡು ಮತವನ್ನು ಹಾಕುವಂಥ ಪದ್ಧತಿ ಇದೆ. ಈಗ ಇದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಮರ್ಥ ನಾಯಕರನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಸರ್? ದುಡ್ಡು ತಗೊಳ್ತಕ್ಕಂಥ ವ್ಯಕ್ತಿಗಳಿಂದ ಹಿಡಿದು ಭ್ರಷ್ಟಾಚಾರಿಗಳ ತನಕ ಎಲ್ಲರಿಗೂ ಅರ್ಥ ಆಗೋಗ್ಬಿಟ್ಟಿದೆ, ಏನೋ ಈ ದೇಶದಲ್ಲಿ ಸರಿಯಾಗಿ ನಡೀತಾ ಇಲ್ಲ. ಅದು ಎಲ್ರಿಗೂ ಇರುವಂಥ ಒಂದು ಭಾವನೆ, ಏನೋ ಸರಿ ಇಲ್ಲ. ಅದು ಏನ್ ಸರಿ ಇಲ್ಲ ಅಂತ ಗೊತ್ತಿದೆ. ಯಾಕಂದ್ರೆ ಅನೇಕ ಮಂದಿ ಅವ್ರ ಕರ್ಮ ಅಂತ ಹೇಳ್ಕೊಂಡು ಸಮಾಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಸ್ಥಿತಿಯನ್ನು. ಆದರೂ ಎಲ್ಲರೂ ಗೊತ್ತು ಏನೋ ಸರಿ ಇಲ್ಲ, ಅವನು ಯಾಕೆ ಹಂಗಿದ್ದಾನೆ, ನಾನು ಯಾಕೆ ಹಿಂಗಿದ್ದೀನಿ ಕೇಳಿ ಗೊತ್ತಿಲ್ಲ. ಅವ್ರ ನಾಯಕತ್ವ ಸಿಕ್ಕಿಲ್ಲ. ನನಗನ್ಸೋದು ನಾಯಕತ್ವ ಸಿಕ್ಕಿದಾಗ ಕಟ್ಟ ಕಡೆ ವ್ಯಕ್ತಿಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಯೋಚನೆ ಮಾಡದಂಗೆ ನಮ್ಮ ವ್ಯವಸ್ಥೆ ಬಹಳ ದಿನಗಳಿಂದ ಕಾಪಾಡ್ತಾ ಬಂದಿದೆ. ಮತ್ತೆ ನೀವು ಹೇಳಿದ್ರೆ ಯಾತಕ್ಕಾಗಿ ಮತದಾರರು ಹಾಳಾಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ನೀವೇ ಪದಪಡಿಸಿದ್ರಲ್ಲ, ಮತ ದಾನ ಮಾಡ್ತಾರೆ. ಮತ ಚಲಾವಣೆ ಮಾಡೋ ಬದಲು ಮತ ದಾನ ಮಾಡ್ಬಿಡ್ತಾರೆ. ದಾನ ಮಾಡಿದ್ಮೇಲೆ ಹೆಂಗಪ್ಪ ನೀವು ವಾಪಸ್ ಕೇಳೋದು ಅಲ್ವಾ? ಆ ದಾನ ಅನ್ನೋ ಪದನ ಫಸ್ಟ್ ತೆಗೆದಾಕಬೇಕು ಅಂತ ಕಳೆದ ವರ್ಷನೇ ನಾವು ಒಂದು ದೊಡ್ಡ ಅಭಿಯಾನ ಮಾಡಿದ್ವಿ. ಈ ಮತ ದಾನ ಏನ್ ದಾನ ಮಾಡೋದು? ನಮ್ಮ ಮತ ಸಾರ್ವಭೌಮ ಹಕ್ಕು. ಅದನ್ನ ನಾವು ಚಾಟಿ ತರ ಲಗಾಮಿನ ತರ ಬಳಸ್ತಾ ಇರ್ಬೇಕು. ಯಾವತ್ತೂ ಅಧಿಕಾರದಲ್ಲಿರೋಷ್ಟು ದಿನ ಅದು ನಮ್ಮಲ್ಲಿ ನಿರಂತರವಾಗಿರ್ತಕ್ಕಂಥ
ಬಿಟ್ಟು ಅದನ್ನೆಲ್ಲ ಫಸ್ಟ್ ಜೈಲಿಗೆ ಕಟ್ಟಬೇಕು, ಆಗ ಫಸ್ಟ್ ನಾವು ರಿಫಾರ್ಮ್ ಆಗಬಹುದು. ಸರ್ ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ನಾಯಕರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಆದರೆ ಎಲ್ಲರಿಗೂ ಸಹ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಹುದ್ದೆಯನ್ನ ನಿರ್ವಹಿಸಬೇಕಂತಂದ್ರೆ ಕ್ವಾಲಿಫಿಕೇಶನ್ ಅನ್ನು ನಾವು ಮಾಡ್ತೀವಿ. ಆದ್ರೆ ಯಾಕೆ ಈ ಒಂದು ನಮ್ಮ ನಾಳುವಂತ ರಾಜಕೀಯ ಒಂದು ನಾಯಕರು ಬಳಿ ಕ್ವಾಲಿಫಿಕೇಶನ್ ಅನ್ನು ಮಾಡಿ ಸಾಧ್ಯ ಆಗ್ತಾ ಇಲ್ಲ? ಇದೊಂದು ಪ್ರಜಾಪ್ರಭುತ್ವದ ಒಂದು ದೋಷ ಅಂತ ಹೇಳ್ಬೋದು. ಕ್ವಾಲಿಫಿಕೇಶನ್ ಯಾಕೆಂದ್ರೆ ಮತದಾನದಲ್ಲಿ ನೀವು ಕತ್ತೆಯಾಗಿರುವಂತ ಮನುಷ್ಯನ ಕೂಡ ನೀವು ಯಾಕೆಂದ್ರೆ ಜನ ಬಿಟ್ಟಿರೋದು ಕತ್ತೆನೇ ಬೇಕು ಅಂತಂದ್ರೆ ನೀವೇನು ಮಾಡಿಲ್ಲ. ಯಾಕೆಂದ್ರೆ ಅಲ್ಲಿ ಕ್ವಾಲಿಫಿಕೇಶನ್ ಇರೋಲ್ಲ, ಜನರು ಎಲ್ಲಾದ್ರೂ ರೂಪವಾಗಿದೆಯಾ ಇಲ್ಲ ಅಲ್ಲ, ಆದ್ರಿಂದ ಕ್ವಾಲಿಫಿಕೇಶನ್ ಡಸನ್ ವರ್ಕ್. ಐ ಸೀನ್ ಇನ್ ಮೈ ಲೈಫ್ ಕ್ವಾಲಿಫಿಕೇಶನ್ ಇಲ್ದಿರುವವರು ಅನೇಕ ಸಂದರ್ಭಗಳಲ್ಲಿ ಬಹಳ ಜನರಾಗಿರ್ತಾರೆ. ಅವರು ಬರಲಿಕ್ಕೆ ಗೊತ್ತಿರ್ಲಿಕ್ಕಿಲ್ಲ, ಬಹಳಷ್ಟು ಫಂಕ್ಷನ್ ಡಿಫರೆನ್ಸ್ ಇರ್ತದೆ. ಈ ಕ್ವಾಲಿಫಿಕೇಶನ್ ಅಂತ ಅಂತಕ್ಕಂಥದ್ದು ಬಹಳ ದೊಡ್ಡ ಒಂದು ಸುಳ್ಳು. ನನಗೆ ಹೇಳ್ದಂಗೆ ಆಗಲೇ PhD ಮಾಡಿರೋರಿಗೆ RBI ಗವರ್ನರ್ ಗೊತ್ತಿಲ್ಲ, MA ಕನ್ನಡ ಮಾಡಿದವರಿಗೆ ಏನು ಒಂದು ಲೆಟರ್ ಬರ್ಲಿಕ್ಕೆ ಆಗಲ್ಲ ಗೊತ್ತಿಲ್ಲದ ಮೇಲೆ ಐ ಥಿಂಕ್ ದಟ್ ಆಲ್ಮೋಸ್ಟ್ ಈಕ್ವಲ್ ಟು ಅನ್ ಇಡಿಯಟ್. ಅವರು ಕೆಳಗೆ ಸೈಂಟಿಸ್ಟ್ ಆಗಿ ಕೆಲಸ ಮಾಡೋದು. ಅವ್ರು ಹೇಳಿದ್ರು, ನನ್ನ ಜೀವಮಾನದಲ್ಲಿ ಅಂತ ಒಬ್ಬ ಅರ್ಹ ಮಂತ್ರಿಯನ್ನು ನಾನು ನೋಡಿಲ್ಲ. He was the most astute and capable minister. ಅವ್ರು ಏನಾದ್ರು ಅರ್ಥ ಆಗದಿದ್ರೆ ಕೆಲವೊಮ್ಮೆ ಗಂಟೆಗಟ್ಟಲೆ ಕೂತ್ಕೊಂಡು ನಮ್ಗೆ ತಿಳಿಸ್ತಾ ಇದ್ರು. ಅರ್ಥ ಆದ್ಮೇಲೆ ಅವರು ಸೈಂಟಿಸ್ಟ್ ಆಗ್ತಾ ಇದ್ರು. ಸೊ ಐ ಆಕ್ಚುಲಿ ಡೋಂಟ್ ಸಬ್ಸ್ಕ್ರೈಬ್ ಟು ಫ್ಯಾಕ್ಟ್, ಬಟ್ ಲೈಕ್ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ ಸರ್. 130 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಈಗ ಗವರ್ಮೆಂಟ್ ಸ್ಕೀಮ್ ಮಾಡಿದೆ ಸರ್, ಎಲ್ಲ ಜನರು 10 ರೂಪಾಯಿ ಕೊಡ್ಬೇಕು ಅಂತಾರೆ. ಅದರಲ್ಲಿ 50 ಕೋಟಿ ಜನ ದುಡ್ಡು ಕೊಡ್ತಾರೆ ಸರ್. 50 ಕೋಟಿ ಜನ 10 ರೂಪಾಯಿ ಕೊಟ್ರೆ ಆ 10 ರೂಪಾಯಿ ಎಲ್ಲಿ ಹೋಗ್ಬೇಕಂತ ಹೇಳಿ ಗೊತ್ತಾಗ್ತದೆ. General scheme is there, Aadhaar card, they are paying 10 rupees. If suppose 50 crores people they are paying yes. ಈ ವಿಚಾರ ಯಾಕಾಗಿ ನಾಟ್ ಸಿಂಪಥೈಸರ್ ಆಫ್ ದಟ್ ಆರ್ಗನೈಸೇಷನ್. ಉದಾಹರಣೆಗೆ RSS ತಮ್ಮ ಸಂಘಟನೆಯನ್ನು 1925ರಲ್ಲಿ ಕಟ್ಟಿದಾಗ ಅದರ ಮುಖ್ಯಸ್ಥ ಕೇಶವ ಬಲರಾಮ್ ಹೆಡ್ಗೇವಾರ್ ಅಂತ ಇವತ್ತು ದೇಶವನ್ನು ನಡೆಸ್ತಿರ್ತಕ್ಕಂಥ ಸಂಘಟನೆ ಅದು. ಆ ಸಂಘಟನೆಯನ್ನು ಕಟ್ಟಿದಾಗ ಅವರು ಕೆಲವೊಂದು ರಾತ್ರಿ 25 ಕಿಲೋಮೀಟರ್ ನಡ್ಕೊಂಡು ಹೋಗಿ ಇನ್ನೊಂದು ಊರಲ್ಲಿ ಸಂಘಟನೆ ಮಾಡ್ತೀನಿ ಅಂತ ಯಾರು ನಿರ್ಧಾರ ಇರಲಿಲ್ಲ. ಕೆಲವೊಮ್ಮೆ ಜ್ವರದಲ್ಲಿ ಮಫ್ಲರ್ ಕಟ್ಕೊಂಡು ದಿನಗಟ್ಟಲೆ ನಡ್ಕೊಂಡು ಹೋಗ್ಕೊಂಡು ಎಲ್ಲಾದ್ರೂ ಸಂಘಟನೆ ಮಾಡಿ ಟ್ರೈ ಮಾಡ್ತಿದ್ರಂತೆ. ಹಾಗೆ ಕಟ್ಟಡ ಸಂಘಟನೆ ಇವತ್ತು ದೇಶ ಆಳ್ತಾ ಇದೆ. ಸೊ ಓವರ್ ನೈಟ್ ನಾನು ಮ್ಯಾಜಿಕ್ ವಾಟ್ಸ್ಆ್ಯಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾನು ಸಂಘಟನೆ ಬಿಟ್ಬಿಡ್ತೀನಿ ಅಂತ ಅಂದಬೇಡಿ. ನೀವು ಕಷ್ಟಪಡಬೇಕು, ನೀವು ಸಾಧಿಸಿದ್ರೆ ಸವಲಂಬೋದು ಅಂತ ನನಗೆ ಅದರಿಂದ ಒಂದು ಹಾಡಿದೆ, ನನಗೆ ಬಹಳ ಇಷ್ಟ. RSS ಒಂದು ಹಾಡು, ಹಣವಿಲ್ಲ ಹಣ ಹಂಬಲವಿಲ್ಲ ಅಧಿಕಾರದ ಅಂದಣವಿಲ್ಲ, ಜನವಿಲ್ಲ ಜನ ಬೆಂಬಲವಿಲ್ಲ ಅನುಕೂಲತೆಗಳ ಸುಳಿವಿಲ್ಲ, ಕ್ಷಣವಾದರೂ ಬಿಡುವಿಲ್ಲದೆ ಕೇಶವ ಕಟ್ಟಿದ ಸಂಘಟನೆ ಅಂತ. ನನಗೆ ಅದು ಬೇಕು, ನನಗೆ ಲ್ಯಾಪ್ಟಾಪ್ ಬೇಕು. ಈ ಒಂದು ಫಂಕ್ಷನ್ ಅಲ್ಲಿ ಒಂದು ಫಂಕ್ಷನ್ ಮಾಡಿದ್ರೆ ಕವಿಗಳಂತ ಶಿವರಾಮಕಾಂತ ಅಂಬೇಡ್ಕರ್ ಸರ್ ಸಿನಿಮಾ ಸ್ಟಾರ್ ಕರೆಸಿ ಸನ್ಮಾನ ಮಾಡಿಸ್ತಾರೆ. ಅವ್ರು ಆಕ್ಚುಲಿ 4 ಕಾಸಿಗೆ ಸ್ಟುಡಿಯೋರು ಅವನ್ನೇ ಕರ್ಸ್ಬೇಕಂತ ಹೇಳಿದ್ರಿ. ಹಾಗೆ ಇನ್ನೂ ಮತ್ತು ಟಿವಿ ನೋಡ್ತಿರ್ಬೇಕಾದ್ರೆ ಸಿನಿಮಾ ನೋಡ್ತಿರ್ಬೇಕಾದ್ರೆ ನಾವು ಬರ್ತಾಯ್ತಲ್ಲ, ನಾವೇ ಕಾತ್ರ ಅಂತ ಬೇರೆ ಬಾಗಿಲು ಸಮಸ್ಯೆ ಬಗ್ಗೆ ವಿಚಾರ ಮಾಡಲ್ಲ ಅಂತ ಮಾತಿದ್ರಿ. ಮಾತಿದ್ರೆ ಅವ್ರು 4 ಕಾಸು ದೇವರಪ್ಪು ಏನ್ ಬೇರೋ ಪಕ್ಕೇನೆ ಕೈ ಕಸದ್ರೆ ಬಾಗಿಲು ಅಂತ ಹೇಳಿದ್ರಿ. 4 ಕಾಸು ಹುಡುಗರಷ್ಟೇ ಸ್ಕೂಲ್ರಷ್ಟೇ ಅವರು ತಮ್ಮ ಜೀವನಕ್ಕೋಸ್ಕರ ಅಷ್ಟೇ ಅಲ್ಲದೆ ಅವ್ರು ನಮ್ಮ ದೇಶದ ಬಗ್ಗೆ ವಿಚಾರ ಮಾಡ್ತಿರ್ತಾರೆ. ನಮ್ಮ ಅಭಿಪ್ರಾಯಗಳನ್ನ ಸಿನಿಮಾದ ಮೂಲಕ ಒಂದು ಸ್ಟೋರಿ ಮೂಲಕ ಅದನ್ನೆಲ್ಲ ನನ್ನ ಜೊತೆ ಚರ್ಚೆ ಮಾಡಬೇಕು. ಪಟ್ಟದ ವಿಷಯ ಅಲ್ಲ, ಕರೆಕ್ಟಾ? ಕಲ್ತ್ರೋ ಬಿಟ್ರು ಕರೆಕ್ಟಾ? ಕುದುರೆ ನಾನು ನೀರು ತಂದು ತಗೊಂಡು ಹೋಗ್ತೀನಿ, ಪಾಪ ಅದು ಅಲ್ಲೋ ಸತ್ತೋಗ್ಬಿಡ್ತಿತ್ತು. ಅಲ್ಲೋದ್ಮೇಲೆ ನಾವು ಕುಡಿಯಲ್ಲ ಅಂತ ನನ್ಗೆ ಓದಿಲಿಕ್ಕೆ ಬಂದ್ರೆ ನಾನೇ ಮಾಡಿ ಅಲ್ವಾ? ಒಂದು MLA MP ಅಂತಂದಿದ್ದಾರೆ, ಅವ್ರು ಯಾಕೆ ಪರ್ಟಿಕ್ಯುಲರ್ ಆಗಿ ಇದೇ ಕ್ವಾಲಿಫಿಕೇಶನ್ ಅಂತ ಇಟ್ಟಿಲ್ಲ. ಆದ್ರೆ ಪ್ರತಿಯೊಂದು ಜಾಬಿಗೆ ಪ್ರತಿಯೊಂದು ಸ್ಟೂಡೆಂಟ್ಗೆ ನಾನು ಕೇಳ್ತಿರೋ ಪ್ರಶ್ನೆ ಇದನ್ನ ಯಾಕೆ ಕೇಳಲ್ಲ ಅಂತ. ಯಾತಕ್ಕಾಗಿ ಸರ್ಕಾರಕ್ಕೆ ಜನರ ಭಯ ಇಲ್ಲ? ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶ್ಚನ್ ಅಲ್ವಾ?
ಇದಕ್ಕಾಗಿ ನಮ್ಮ ಸರ್ಕಾರ ಕಾಮನ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂಡ್ ಕಾಮನ್ ಕರಿಕ್ಯುಲಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕಾಮನ್ ಸಿಲೆಬಸ್ ಇರಬೇಕಂತ ಎಲ್ಲ ಯೂನಿವರ್ಸಿಟೀಸು ಕಾಮನ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್, ಸೇಮ್ ಟೈಮ್ ಎಕ್ಸಾಮಿನೇಷನ್, ಸೇಮ್ ಟೈಮ್ ರಿಓಪನಿಂಗ್, ಸೇಮ್ ಟೈಮ್ ಕ್ಲೋಸ್ ಎಲ್ಲ ಇರಬೇಕಂತಾನೆ ಈಗ ಆಲ್ರೆಡಿ ಆರ್ಡರ್ ಹೊರಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕ್ಯಾಸ್ಟಿಸಮ್ ಅಂತ ಹೆಲ್ಪ್ ಮಾಡೋದು, ಕ್ಯಾಸ್ಟಿಸಮ್ ಹೆಲ್ಪ್ ಮಾಡೋಲ್ಲ. ಹೌದು, ನಿಮ್ಮ PhD ಎಲ್ಲ ಮಾಡಿದಾಗ ನೀವು ಗೈಡ್ ಯಾರು ಅನ್ನೋದನ್ನ ನೀವು ಮೊದಲೇ ನಿರ್ಧಾರ ಮಾಡಿದ್ರೆ ಬಹಳಷ್ಟು ಹೆಲ್ಪ್ ಮಾಡ್ತೀವಿ. ಮತ್ತೆ ನನಗೆ ಅಲ್ಲ, ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ ಅದು ಬಹಳ ದೊಡ್ಡದು ಅಂತ. ಈಗ ನನ್ನ ಪ್ರಕಾರ ನಾವಲ್ಲಿ ಇಷ್ಟೆಲ್ಲ ನಾವು ಹೇಳಿದ್ನಲ್ಲ, ಭಾರತ ಮಾತೆಗೆ ಜೈಕಾರ ಹೇಳಿ ಇದೆಲ್ಲ ಆಗ್ತಿರೋದು ಯಾಕೆ ಅಂತಂದ್ರೆ ನಮ್ಮ ಜನರಿಗೆ ನಮ್ಮ ವ್ಯವಸ್ಥೆ ಮತ್ತು ನಮ್ಮ ದೇಶದ ಬಗ್ಗೆ ಇರ್ತಕ್ಕಂಥ ಒಳಗಿನ ಸ್ಥಿತಿ ಇದೆಯಲ್ಲ ಅದರ ಭಯ. ಯಾಕೆ ನಿಜವಾಗಿ ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ಮುಕ್ಕಾಲು ಜನರಿಗೆ ನಮ್ಮ ವ್ಯವಸ್ಥೆಯ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಪ್ರೀತಿ ಇಲ್ಲ. ಅದಕ್ಕೆ ನಾವು ಬಲವಂತ ಮಾಡ್ತೀವಿ. ಅದಕ್ಕೆ ಎಲ್ಲೋ ಮಾಡಿದಂಥದ್ದು ನಮ್ಮ ದೇಶದ ಸಿನಿಮಾಗಿನ ಮೊದಲು ಮಾಡಿ, ಸ್ನಾನಕ್ಕಿಂತ ಮೊದಲು ಮಾಡಿ ಎಲ್ಲ ಹೇಳ್ತಿರೋದು ಯಾಕೆ ಅಂತಂದ್ರೆ ಈ ಕಾರಣಕ್ಕೆ ಬಹಳಷ್ಟು ಕೆಲವರಿಗೆ ನೋವಿದೆ, ಬಹಳಷ್ಟು ಕೆಲವರಿಗಿದೆ. ನನಗನ್ಸೋದು ಯಾವುದೋ ಒಂದು ಹೊಸ ವ್ಯವಸ್ಥೆ ಬಂದ್ಬಿಟ್ಟು ಇದನ್ನೆಲ್ಲ ಹೊಡೆದಾಕಿ ಎಲ್ಲರಿಗೂ ಈಕ್ವಲ್ ಇನ್ ಒನ್ ಸಿಸ್ಟಮ್ ಕೊಡಬೇಕು. ನನ್ನ ಪ್ರಕಾರ ಆಗಲೇ ಈ ದೇಶದ ಉದ್ಧಾರ. ಎಲ್ಲ ಈ ದೇಶದ ನಾಗರಿಕರನ್ನು ಯಾವತ್ತು ನಾವು ಒಂದೇ ಸಮನಾಗಿ ನೋಡಿ ಎಲ್ಲರನ್ನು ಒಂದೇ ರೀತಿ ಮೇಲೆ ಇರ್ತಕ್ಕಂಥ ಪ್ರಯತ್ನ ಮಾಡ್ತೀವೋ ಅವತ್ತೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನಿವತ್ತು ನೋಡಿದ್ದೀನಿ, ಆರ್ಥಿಕವಾಗಿ ಅವರಿಗೆ ಅವಕಾಶಗಳೇ ಇಲ್ಲದೆ ಅವರು ದುರ್ಬಲರಾಗಿದ್ರೆ ಅದು ಬೇರೆ ವಿಚಾರ. ಆದರೆ ನನಗನ್ಸೋದು ಇವತ್ತು ಅಂಬೇಡ್ಕರ್ ಅವರು ಇದ್ದಿದ್ರು ಕೂಡ ಅವರ ವಿಚಾರ ಬೇರೆ ಆಗಿರ್ತಿತ್ತು ಅಂತಲೇ ನನಗೆ ಬಹಳ ಕಾರಣ. ಯಾಕೆ ನೀವು ಅಂಬೇಡ್ಕರ್ ಅವರ ಬರಹಗಳನ್ನ ಸಮಗ್ರವಾಗಿ ಓದಿದ್ರೆ ಅವರು ಕೂಡ ಎಲ್ಲೋ ನೀವು ವ್ಯವಸ್ಥೆಗೆ ದುಂಬಾಲ ಬಿಟ್ಟುಕೊಂಡು ನೀವು ಅದರ ಗುಲಾಮರಾಗಿ ಅಂತ ಹೇಳೂ ಇಲ್ಲ, ಅದು ಅವರ ಇಚ್ಛೆಯೂ ಆಗಿರಲಿಲ್ಲ. ಘನತೆಯ ಬಗ್ಗೆ ಅಷ್ಟೊಂದು ಮಾತನಾಡಿದಂತ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಸರ್ಕಾರ ಕೊಡ್ತಕ್ಕಂಥ ನಿಮಗೆ ಸವಲತ್ತುಗಳನ್ನು ನೀವು ಎಷ್ಟೇ ಹಕ್ಕಾಗಿ ಪರಿಗಣಿಸಿದ್ರು ಕೂಡ ಅದಕ್ಕೆ ಜೋತು ಬೀಳಬೇಡಿ ಅನ್ನತಕ್ಕಂಥ ನಿಟ್ಟಿನಲ್ಲೇ ಹೇಳಿರೋದೇ ವಿನಃ ನೀವು ಜೀವನ ಪರ್ಯಂತ ಈ ವ್ಯವಸ್ಥೆಗೆ ಜೋತು ಬೀಳಿ ಅಂತ ಹೇಳುವಂತ ವ್ಯಕ್ತಿಯೇ ಆಗಿರಲಿಲ್ಲ. ಅದಕ್ಕೆ ಅವರು ಅನೇಕ ನನ್ನಂತ ವ್ಯಕ್ತಿಗಳಿಗೆ ಇವತ್ತು ನಿಜವಾಗ್ಲೂ ನಾನು ಹೇಳಬೇಕು ಅಂತಂದ್ರೆ ಅನಿಹಿಲೇಷನ್ ಆಫ್ ಕಾಸ್ಟ್ ಅನ್ನತಕ್ಕಂಥ ಪುಸ್ತಕ ನಾನು ಒಂದೊಂದು ಪೇಜನ್ನು 3 ಸಲ ಓದಿದ್ದೀನಿ. ಹಿಂಗೊಬ್ಬ ಮನುಷ್ಯ ಚಿಂತನೆ ಮಾಡ್ಲಿಕ್ಕೆ ಆಗ್ತದ ಅಂತ. ಅಂಡ್ ಬೇಸಿಕಲಿ ಬಿಕಾಸ್ ಆಫ್ ದಿ ಇಕಾನಮಿಕ್ಸ್ ನಾನು ಅನ್ನೋದು ನೀವು ಅಂತ ಅವರನ್ನ ಆಲ್ಸೋ ಅಬೌಟ್ ಮಹಾತ್ಮ ಗಾಂಧಿ. ಐ ಥಿಂಕ್ ಯು ಶುಡ್ ರೀಡ್ ಅ ಲಾಟ್. Read a lot. I'm sure with your mind. Don't be biased. ನನಗಂತದ್ದು ಮಹಾತ್ಮ ಗಾಂಧಿ ನಾಗರಿಕ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಅವರನ್ನ ಟೀಕೆ ಮಾಡೋದಕ್ಕಿಂತ ಮೊದಲು ಅವ್ರನ್ನ ಬಗ್ಗೆ ತಿಳ್ಕೋಬೇಕು. ಹಾಗೆಯೇ ನನಗನ್ಸೋದು ಏನು ಅಂತ ಹೇಳಿದ್ರೆ ಇದೆಲ್ಲ ವ್ಯವಸ್ಥೆಗೆ ಹಾಳಾಗಿರೋದಕ್ಕೆ ರಾಜಕಾರಣಿಗಳು ಕಾರಣವೇ ವಿನಃ ನನಗನ್ಸೋದು ಅದು ಇಸ್ಲಾಂ ಕಾರಣ ಅಲ್ವೇ ಅಲ್ಲ ನನ್ನ ಪ್ರಕಾರ. ಮತ್ತೆ ನನಗನ್ಸೋದು ಅದನ್ನ ಪರಾಮರ್ಶೆ ಮಾಡಲೇಬೇಕು. ಯಾಕೆ ಅದು ದಲಿತರ ಕಾರಣ ಬಿಂದು. ಯಾಕೆ ನನಗೆ ಯಾವತ್ತೂ ಕೂಡ ನನ್ನ ಆಸೆ ಏನು ಅಂತ ಹೇಳಿದ್ರೆ ದಲಿತರು ಮುಖ್ಯವಾಗಿ ಬಂದು ಎಲ್ಲರ ರೀತಿಯೇ ಬದುಕಬೇಕು.